I think now it clicked. Hi, can you hear me now? Hello? All of you can hear me? ಕೇಳಿಸ್ತಾ ಇದೆಯಾ ಅಲ್ವಾ? ಓಕೆ. Can you hear me, all of you? ವಾಯ್ಸ್ ಕೇಳಿಸ್ತಾ ಇದೆಯಾ? ವಾಯ್ಸ್ ಕಮೆಂಟ್ಸ್ ಕೊಟ್ಬಿಡಿ ನನಗೆ ಅಲ್ಲಿ ತಗೊಳ್ಳು. ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆ ಅಲ್ವಾ? ಸೊ hello ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ನಾವು ಡಿಸ್ಕಸ್ ಮಾಡೋಣ MCQs. ಸೊ ಇಟ್ಸ್ ಕಮಿಂಗ್ ರೈಟ್. ಈಗ ಸೊ ಕಮಿಂಗ್ ಟು ಹಿಯರ್ ನಾವು ಕಮೆಂಟ್ಸ್ ಕೆನ್ ಐ ಗೆಟ್? ಸೊ ಫಸ್ಟ್ ಆಫ್ ಆಲ್ ಸಾರಿ ಫಾರ್ ದ ಡಿಲೇ. ಆ್ಯಂಡ್ ಸೊ ನಿಮ್ಮ MCQs ಪ್ರಿಪೇರ್ ತುಂಬ ಡಿಲೇ ಆಯಿತು. ಆ್ಯಂಡ್ ಸೊ ಸ್ಪೆಷಲಿ ಫಿಸಿಕ್ಸ್ ತೊಗೊಂಡ್ರೆ ತುಂಬ ಟೈಪ್ MCQs ಬರುತ್ತೆ. ಇಟ್ಸ್ ನಾಟ್ ಲೈಕ್ ಮ್ಯಾಥಮೆಟಿಕ್ಸ್ ಅಲ್ಲ ಬರೀ ಫಿಕ್ಸ್ ಕ್ವಶನ್ ಬರೋದಂತ. ಸೊ ಐ ಹ್ಯಾವ್ ಟೇಕನ್ ಮೋರ್ ದ್ಯಾನ್ 105, 106 MCQs ತೊಗೊಂಡಿದ್ದೀನಿ. ಪ್ಲಸ್ ಇನ್ನೊಂದು ಏನಂದರೆ ಗುಡ್ ಥಿಂಗ್ ಏನಂತ ಹೇಳಿದ್ರೆ, ಐ ಹ್ಯಾವ್ ಆಲ್ಸೋ ಮೇಡ್ ಎ ಸ್ಮಾಲ್ ನೋಟ್ಸ್. ಅಂದರೆ ಪ್ರತಿಯೊಂದು MCQs ರೆಫರ್ ಮಾಡಿ ಪ್ರತಿಯೊಂದು ಚಾಪ್ಟರ್ದು ಎಲ್ಲ MCQs ಕನ್ಸೈಸ್ ಮಾಡಿ ಒಂದು ನೋಟ್ಸ್ ಥರ ಕೂಡ ಸ್ಮಾಲ್ ನೋಟ್ಸ್ ಹೇಳ್ಕೊಡ್ತೀನಿ ನಿಮಗೆ. ಇಫ್ ಯು ಜಸ್ಟ್ ರೀಡ್ ದ್ಯಾಟ್ and do all the MCQs, I think mostly numericals MCQs like cover up ಆಗುತ್ತೆ. Okay, I hope voice ಕೇಳ್ತಾ ಇದೆಯಲ್ವಾ? Can you hear me voice? Yes, right? Yes sir, okay, that's good. So let's go with first one now. So ನಾನೇನು ಮಾಡ್ತೀನಿ ಅಂದರೆ ಈಗ ಬೇಸಿಕಲಿ ನಿಮ್ಮ ಎಂಟೈರ್ ಪಾರ್ಟ್ 1 ಫಿಸಿಕ್ಸ್. ಸೊ ಪಾರ್ಟ್ 1 ಫಿಸಿಕ್ಸಿಂದ ಆಲ್ಮೋಸ್ಟ್ 9 MCQs ಬರುತ್ತೆ. 9 MCQs ಅಂದರೆ ಇದರಲ್ಲಿ ಜಾಸ್ತಿ MCQs ಬರೋದು. ಸೊ ಎಂಟೈರ್ MCQಸಿಂದ 9 MCQs ಬರುತ್ತೆ. ಆ್ಯಂಡ್ ಐ ಹ್ಯಾವ್ ಟೇಕನ್ ಮೋರ್ ದೆನ್ 105 ಕ್ವಶನ್ ತೊಗೊಂಡಿದ್ದೀನಿ. ಲೆಟ್ಸ್ ಗೋ ವೆರಿ ಫಾಸ್ಟ್, ವಿಲ್ ನಾಟ್ ಗೋ ಸ್ಲೋ. ಲೆಟ್ಸ್ ಗೋ ವೆರಿ ಫಾಸ್ಟ್. ಆ್ಯಂಡ್ ಯಾವುದೇ ಡೌಟ್ ಬಂದರೆ, ಒಂದು ವೇಳೆ ನಾನು ಫಾಸ್ಟ್ ಹೋಗ್ಬೇಕಾದ್ರೆ ಮಿಸ್ಟೇಕ್ ಆದರೆ ಯು ಜಸ್ಟ್ ಕಮೆಂಟ್ ಲೆಟ್ ಮಿ ನೋ. ಐ ವಿಲ್ ಗಿವ್ ಅ ಹಾರ್ಟ್ಸ್ ಟು ಆಲ್ ದ ಕಮೆಂಟ್ಸ್ ಇಫ್ ದೇ ಇಸ್ ಎನಿ ಮಿಸ್ಟೇಕ್ ದಟ್ ಐ ಡು ನಾನು ಮಾಡಿದ್ರೆ. ಓಕೆನಾ? ಸೊ ಫಸ್ಟು ಎಲ್ಲ ಚಾಪ್ಟರು ಕ್ವಿಕ್ಕಾಗಿ ಹೇಳ್ತೀನಿ ಸ್ವಲ್ಪ ನೋಟ್ಸು, ಅದಾದಮೇಲೆ MCQs ಮಾಡೋಣ. ಓಕೆ? ಆ್ಯಂಡ್ ಈ ನೋಟ್ಸ್ ಕೂಡ ನಾನು MCQs ನೋಡೇ ಪ್ರಿಪೇರ್ ಮಾಡಿರೋದು. I prepared seeing all the MCQs instead of typing so many MCQs. ಶಾರ್ಟಾಗಿ ಪ್ರಿಪೇರ್ ಮಾಡಿ. ಓಕೆನಾ? ಸೊ ಫಸ್ಟ್ ಲೆಟ್ಸ್ ಗೋ ವಿತ್ ದ ಫಸ್ಟ್ ಒನ್ನ. ಫಸ್ಟ್ ನೋಡಿ, ಈ ಫೋರ್ಸ್ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ. ಕೂಲಮ್ಸ್ ಲಾ ಮೇಲೆ ಡಿಫ್ರೆಂಟ್ ಕ್ವಶನ್ಸ್ ಕೇಳ್ತಾರೆ MCQs ಆಗಿ. ಫಸ್ಟ್ ಆಫ್ ಆಲ್ ದೇ ಲಾಸ್ಟ್ ಯು ಲೈಕ್ ಕೆ ಅಂದರೆ ಈ ಕೆ ಏನ್ ಮೇಲೆ ಡಿಪೆಂಡ್ ಆಗುತ್ತೆ, ಕೆ ವ್ಯಾಲ್ಯೂ ಏನು, ದಟ್ ಈಸ್ ಕೆ ಡಿಪೆಂಡ್ಸ್ ಆನ್ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಮೀಡಿಯಮ್ ಬಿಟ್ವೀನ್ ದ ಟೂ ಚಾರ್ಜಸ್ ಕೆ ಅನ್ನೋದು. ದಿಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಡಿಪೆಂಡ್ಸ್ ಅಪಾನ್ ದ ಮೀಡಿಯಮ್ ಬಿಟ್ವೀನ್ ದೀಸ್ ಟು ಅಂತ ಕೇಳ್ತಾರೆ. ಅದಾದಮೇಲೆ ಅಂತ ಆರ್ ಈಸ್ ಸಪೋಸ್ ಈ ಥರ ಇದ್ರಲ್ಲಿ ತುಂಬ ಕ್ವಶನ್ಸ್ ಕೇಳ್ತಾರೆ. ಒಂದು ವೇಳೆ ಆರ್ನ ಡಬಲ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಆರ್ ಈಸ್ ಡಬಲ್ಡ್, ವಾಟ್ ವಿಲ್ ಹ್ಯಾಪನ್ ಟು ಫೋರ್ಸ್? ಆರ್ ಡಬಲ್ ಆದರೆ ಫೋರ್ಸ್ ಬಂದು 1/4 ಆಗುತ್ತಲ್ವಾ? ಸೊ ಕೆಳಗಡೆ R² ಬಂದು ನಿಮಗೆ 2R ಆಗುತ್ತೆ. 2R ದ ಹೋಲ್ ಸ್ಕ್ವೇರ್ ಆದಾಗ ಕೆಳಗಡೆ 2R ದ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 4 ಬರುತ್ತೆ. ಸೊ ಫೋರ್ಸ್ ಬಂದು 1/4 ಆಗುತ್ತೆ. ಸೊ ಆ ರೀತಿ ಕ್ವಶನ್ಸ್ ಯಾವತ್ತು ಬೇಕಾದ್ರೂ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ಎರಡೂ ಚಾರ್ಜ್ ಡಬಲ್ ಮಾಡ್ತೀವಿ, ಕೆಳಗಡೆ ಡಿಸ್ಟೆನ್ಸ್ನ ಡಬಲ್ ಮಾಡ್ತೀವಿ, ಎರಡೂ ಚಾರ್ಜ್ ಮ್ಯಾಗ್ನೆಟ್ ಡಬಲ್ ಮಾಡ್ತೀವಿ. ಇದು MCQs ಕೇಳಿದ್ದಾರೆ, ಅದು ಕೇಳ್ತಾ ಇದ್ದೀನಿ ನಾನೀಗ. ಸೊ ಡಬಲ್ ಮಾಡ್ತೀವಿ ಆ್ಯಂಡ್ ಇದನ್ನು ಕೂಡ ಡಬಲ್ ಮಾಡ್ತೀವಿ. ಆಗ ಇದು 4 ಬರುತ್ತೆ. 4 ಕ್ಯಾನ್ಸಲ್ ಆಗುತ್ತೆ. ದೇರ್ ಇಸ್ ನೋ ಚೇಂಜ್ ಇನ್ ದ ಫೋರ್ಸ್. ಇದು ಅರ್ಥ ಆಗ್ತಾ ಇದೆಯಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಅದಾದಮೇಲೆ ಚಾರ್ಜಸ್ ಡಬಲ್. ನೆಕ್ಸ್ಟು ದಟ್ ಇಸ್ ಚಾರ್ಜಸ್ ಡಬಲ್ ಆ್ಯಂಡ್ ಡಿಸ್ಟೆನ್ಸ್ ಡಬಲ್, ದೇರ್ ಇಸ್ ನೋ ಚೇಂಜ್. ಈ ಥರ ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ಆಲ್ ದಿಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಆ್ಯಂಡ್ ಆಲ್ಸೋ ದೇ ಆಲ್ಸೋ ಡೈಪೋಲ್ ಡೆಫಿನೇಷನ್ಸ್ನ ಕೇಳಿದ್ದಾರೆ ಎಕ್ಸಾಮಲ್ಲಿ. ಟು ಈಕ್ವಲ್ ಆಪೋಸಿಟ್ ಚಾರ್ಜಸ್ ದೇ ಸಪ್ರೇಟ್ ಬೈ ಸ್ಮಾಲ್ ಡಿಸ್ಟೆನ್ಸ್ ಡಿ ಅನ್ನೋದು ಡೈಪೋಲ್ ಡೆಫಿನೇಷನು. ಆ ಟೋಟಲ್ ಚಾರ್ಜ್ 0. ಇನ್ನೊಂದು ಇದೆ, ಇದನ್ನೇ MCQ ಕನ್ವರ್ಟ್ ಮಾಡಿದ್ದಾರೆ. ಅಂದರೆ ಏನಂದರೆ MCQ ಬಂದು ಡೈಪೋಲಲ್ಲಿ ಏನಾಗುತ್ತೆ, ಡೈಪೋಲ್ ಬೇಸಿಕಲಿ ಟೋಟಲ್ ಚಾರ್ಜ್ ಬಂದು 0 ಇರುತ್ತೆ, ಬಟ್ ಫೀಲ್ಡ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್. ಡೈಪೋಲ್ ಇಫ್ ಡಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಗೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ವಾ? ಸೊ ಇದನ್ನು MCQ ಕನ್ವರ್ಟ್ ಮಾಡಿದ್ದಾರೆ. SI ಯೂನಿಟ್ ಇಸ್ ನ್ಯೂಟನ್ ಪರ್ ಕೂಲಮ್. ಆ್ಯಂಡ್ ಅದಾದಮೇಲೆ ಮಿನಿಮಮ್ ಚಾರ್ಜ್, ಯಾವುದೋ ಒಂದು ಮಿನಿಮಮ್ ಚಾರ್ಜ್ ತೊಗೊಂಡ್ರೆ 1.6 to 10⁻⁻19. ಸೊ ಬೇಸಿಕಲಿ ನಾನು ಏನು ನೋಟ್ಸ್ ಮಾಡಿದ್ನಲ್ವಾ, ಇಟ್ ಈಸ್ ಫ್ರಮ್ MCQs ಓನ್ಲಿ. ಈಗ ಫಾರ್ ಎಕ್ಸಾಂಪಲ್ ಗ್ಲಾಸ್ ರಾಡ್ ಕ್ವಶನ್ಸಲ್ಲಿ ಐ ಥಿಂಕ್ ದೇ ವೋಂಟ್ ಆಸ್ಕ್ ಓನ್ಲಿ ಒಂದು ಸತಿ ಅಲ್ಲ, ದೇ ಲಾಸ್ಕ್ ಯು 2 to 3 times. ಟು ಡಿಫ್ರೆಂಟ್ ಕ್ವಶನ್ಸ್ ಕೇಳ್ತಾರೆ. ಈಗ ಗ್ಲಾಸ್ ರಾಡ್ ರಬ್ಡ್ ವಿತ್ ಸಿಲ್ಕ್, ಯಾವುದು ಪಾಸಿಟಿವ್ ಇರುತ್ತೆ, ಯಾವ್ದು ನೆಗೆಟಿವ್ ಇರುತ್ತೆ, ಯಾವ್ದು ಎಲೆಕ್ಟ್ರಾನ್ನ ತೊಗೊಳುತ್ತೆ, ಯಾವ್ದು ಎಲೆಕ್ಟ್ರಾನ್ನ ಬಿಡುತ್ತೆ, ಈ ಥರ ಯಾವುದಕ್ಕೆ ಮಾಸ್ ಜಾಸ್ತಿ ಆಗುತ್ತೆ, ಯಾವುದಕ್ಕೆ ಮಾಸ್ ಕಡಿಮೆ ಆಗುತ್ತೆ. ಸೊ ದೇ ಕ್ಯಾನ್ ಫ್ರೇಮ್ ಸೋ ಮೆನಿ ಕ್ವಶನ್ಸ್ ಇನ್ ದ ಫಿಸಿಕ್ಸ್ ಮಕ್ಕಳೇ. ದಟ್ಸ್ ವೈ ಐ ಟುಕ್ ಸೋ ಮಚ್ ಟೈಮ್.
ನಾನು ಪ್ರತಿಯೊಂದು ಕ್ವಶನ್ಸ್ ತೊಗೊಂಡು ಅದನ್ನು ರೆಫರ್ ಮಾಡಿ ಆ್ಯಂಡ್ ಎಷ್ಟೊಂದು MCQs ಮಾಡ್ಬೋದು ನಾವು ಆ್ಯಕ್ಚುಲಿ. ಸೊ ನೀವು ದಯವಿಟ್ಟು ನಾನು ಇಷ್ಟೇ ಹೇಳೋದು ಪ್ರತಿಯೊಬ್ಬರಿಗೂ, ಒಂದು ವೇಳೆ ನೀವೇನಾದರೂ ಫಿಸಿಕ್ಸ್ MCQsಗೆ ಒಂದು ವೇಳೆ ನೀವೇನಾದರೂ ನಾನು ಒನ್ ಶಾರ್ಟ್ ಲೆಕ್ಚರ್ಸ್ ನೋಡಿದರೆ ನೀವು ತಲೆನೇ ಕೆಡ್ಸ್ಕೊಂಬೇಡಿ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಫಿಸಿಕ್ಸ್ MCQsೂ ಕಾನ್ಸೆಪ್ಟ್ ಬೇಸ್ ಮೇಲೆ ಕೇಳ್ತಾರೆ. ದೇ ಕ್ಯಾನ್ ಆಸ್ಕ್ ಲಿಟ್ರಲಿ ಎನಿಥಿಂಗ್. ಸೊ ಲಿಟ್ರಲಿ ನಾನು ಎಲ್ಲದನ್ನೂ ಒನ್ ಶಾರ್ಟ್ ನೋಡಿದ್ರೆ ಹೇಳ್ತಾ ಇರ್ತೀನಿ ಎಲ್ಲ. ಸೊ ಯಾರು ಇನ್ನೂ ಒನ್ ಶಾರ್ಟು ಓದಿಲ್ಲೋ ಆ್ಯಕ್ಚುಲಿ, ಯಾರು ಬರೀ ಪಾರ್ಟ್ ವೈಸ್ ಓದ್ತಾ ಇದ್ದೀರಲ್ವಾ, ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನಿಮಗೋಸ್ಕರನೇ ನೋಟ್ಸ್ ಮಾಡಿ ಮತ್ತು ಕ್ವಿಕ್ಕಾಗಿ ನೋಟ್ಸ್ ಹೇಳ್ಕೊಟ್ಟು ನಾನು ಮಾಡ್ತಾಯಿದ್ದೀನಿ, ಆಯಿತಾ. ನೆಕ್ಸ್ಟು, ಸೊ ಇಲ್ಲಿ ಗ್ಲಾಸ್ ರಾಡ್ ಆದರೆ ರಬ್ಬರ್ ಸಿಲ್ಕ್, ಗ್ಲಾಸ್ ರಾಡ್ ಬಿಕಮ್ಸ್ ಪಾಸಿಟಿವ್ ಆ್ಯಂಡ್ ದೆನ್ ಬೇಸಿಕಲಿ ಇಟ್ ಲೂಸಸ್ ಎಲೆಕ್ಟ್ರಾನ್, ದಿಸ್ ಗೇನ್ಸ್ ಎಲೆಕ್ಟ್ರಾನ್. ಅದಾದ್ಮೇಲೆ ಕೆಲವೊಂದ್ಸರಿ ಕೇಳ್ತಾರೆ ಇದು ಗೇನ್ಸ್ ಎಲೆಕ್ಟ್ರಾನ್ ಅಲ್ವಾ, ಸೊ ಆಬ್ವಿಯಸ್ಲಿ ಸ್ಲೈಟ್ಲಿ ಮಾಸ್ ವಿಲ್ ಮೇ ಇನ್ಕ್ರೀಸ್ ಎಲೆಕ್ಟ್ರಾನ್, ಸಿಲ್ಕ್ದು ಮಾಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ, ಕೇಳಿಸ್ತಾ ಇದೆಯಾ. ನೆಕ್ಸ್ಟ್ ಅದಾದಮೇಲೆ ಕೂಂಬ್ ಕ್ವಶನ್ ಕೇಳ್ತಾರೆ. ಕೂಂಬಲ್ಲಿ ಏನಾಗುತ್ತೆ, ಆಟಮ್ಸ್ ಬಂದು ದೆ ಗೆಟ್ ಪೊಲರೈಸ್ ಅಟ್ರಾಕ್ಟ್ಸ್ ದ ಪೇಪರ್, ಇದು ಕೇಳಿದ್ದಾರೆ. ಇದೊಂದು ವೆರಿ ಬ್ಯೂಟಿಫುಲ್ ಕ್ವಶನ್ ದೇ ಆಸ್ಟ್ ಒನ್ ಆಫ್ ದ, ನಿಮ್ದು ಯಾವುದೋ ಒಂದು ಬುಕ್ಕಲ್ಲಿ ಕೇಳಿದ್ದಾರೆ ಆ್ಯಕ್ಚುಲಿ, ಯಾವುದೋ ಒಂದು ಡಿಸ್ಟ್ರಿಕ್ಟ್ ಪೇಪರಲ್ಲಿ. ಕೇಳಿಸ್ತಾ ಇದೆಯಾ, ಓಕೆ. ಏನಂತ ಹೇಳಿ ಬೇಸಿಕಲಿ ಇಲ್ಲಿ ಎರಡು ಚಾರ್ಜಸ್ ಇದೆ, Q1 ಆ್ಯಂಡ್ Q2 ಅಂತ. ದೇ ಆಸ್ಕಿಂಗ್ ವಾಟ್ ಈಸ್ ದ ರೇಷಿಯೋ ಆಫ್ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಈಚ್ ಅದರ್ ಅಂತ ಕ್ವಶನ್ ಕೇಳಿದ್ದಾರೆ. MCQ ಇದು. ರೇಷಿಯೋ ಬಂದು ನಿಮಗೆ 1:1, 2:1, 3:1 ಈ ಥರ ಏನೋ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈಗೇನಾಗುತ್ತೆ ಬೇಸಿಕಲಿ, ಒಂದು ನಿಮಿಷ, ಐ ಥಿಂಕ್ ಯು ಆರ್ ಏಬಲ್ ಟು ಸಿ ರೈಟ್. ಹಲೋ, ನೆಕ್ಸ್ಟ್ ಇದು ರೇಷಿಯೋ ಏನಾಗುತ್ತೆ ಅಂದರೆ ಬೇಸಿಕಲಿ ಇಟ್ಸ್ 1:1 ಆಗುತ್ತೆ. ನೆನ್ಪಿಟ್ಕೊಳ್ಳಿ, 1:1 ಆಗುತ್ತೆ. ಮೀನ್ಸ್ ರೇಷಿಯೋ ಆಫ್ ದ ಫೋರ್ಸಸ್, ಎರಡು ಚಾರ್ಜಸ್ ಇದೆಯಲ್ವಾ, ರೇಷಿಯೋ ಆಫ್ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಈಚ್ ಅದರ್. ಯಾಕೆ 1:1 ಆಗುತ್ತೆ ಅಂದರೆ ದ ಫೋರ್ಸ್ ಆನ್ ದಿಸ್ ಡ್ಯೂ ಟು ದಿಸ್ ಇಸ್ ನಥಿಂಗ್ ಬಟ್ Q1 Q2 ಡಿವೈಡ್ ಬೈ ಡಿಸ್ಟೆನ್ಸ್ r² ಅಲ್ವಾ. ಫೋರ್ಸ್ ಆನ್ ದಿಸ್ ಡ್ಯೂ ಟು ದಿಸ್ ಇಸ್ ನಥಿಂಗ್ ಬಟ್ Q2 ಇಂಟು Q1 ಡಿವೈಡ್ ಬೈ r², ಇದು r² ಅಲ್ವಾ. ಸೊ ಎರಡು ಸೇಮ್ ಇರುತ್ತೆ. ಸೊ ಇದರ ರೇಷಿಯೋ ಬಂದು 1:1 ಇರುತ್ತೆ, ಇದು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಎಲೆಕ್ಟ್ರಿಕ್ ಫ್ಲಕ್ಸ್, ಅಗೇನ್ ದೇ ಆಸ್ಕ್ ಯು ಇದು ಸ್ಕೇಲಾರ್ ಕ್ವಾಂಟಿಟಿನ ಇಲ್ಲ ವೆಕ್ಟರ್ ಕ್ವಾಂಟಿಟಿನ. ಫ್ಲಕ್ಸ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, θ ಈಸ್ ಈಕ್ವಲ್ ಟು 0 ಡಿಗ್ರಿ ಆಗಿದ್ದರೆ ಫ್ಲಕ್ಸ್ ಬಂದು ಮ್ಯಾಕ್ಸಿಮಮ್ ಇರುತ್ತೆ, θ 90 ಡಿಗ್ರಿ ಆಗಿದ್ರೆ ಫ್ಲಕ್ಸ್ ಬಂದು ಮಿನಿಮಮ್ ಇರುತ್ತೆ. ಇದನ್ನು ಅರ್ಥ ಮಾಡಿ ಕೇಳ್ತಾರೆ. ಮತ್ತು ಟಾರ್ಕ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ಟಾರ್ಕ್ ಯಾವಾಗ ಮಿನಿಮಮ್ ಇರುತ್ತೆ. ಟಾರ್ಕ್ ಬಂದು θ ಈಸ್ ಈಕ್ವಲ್ ಟು ಬೇಸಿಕಲಿ ನೀವು 90 ತೊಗೊಂಡ್ರೆ ಮ್ಯಾಕ್ಸಿಮಮ್ ಇರುತ್ತೆ ಪರ್ಪೆಂಡಿಕ್ಯುಲರ್, 0 ತೊಗೊಂಡ್ರೆ ಮಿನಿಮಮ್ ಇರುತ್ತೆ. ಈ ರೀತಿ ಕ್ವಶನ್ಸ್, ಎಷ್ಟೊಂದು ಕ್ವಶನ್ಸ್ ಇದೆ. ಅದಾದಮೇಲೆ ಅಂತ ಲೆಟ್ಸ್ ಗೋ ಫಾರ್ ಕ್ವಶನ್ಸ್. ನಾವು ಫಸ್ಟ್ ಆನ್ಸರ್ ಮಾಡಿ, ವಾಟ್ಸ್ ಆನ್ಸರ್ ಫಾರ್ ದಿಸ್, ಆಯಿತಾ. ನ್ಯೂಮರಿಕಲ್ಸ್ ಆಲ್ರೆಡಿ ನಾನು ಮಾಡಿದ್ದೀನಿ, ಎಲ್ಲ ನ್ಯೂಮರಿಕಲ್ಸು. ಐ ಥಿಂಕ್ ಆಸ್ಕಿಂಗ್ ಸೇಮ್ ಕ್ವಶನ್. ದಯವಿಟ್ಟು ನ್ಯೂಮರಿಕಲ್ಸು ಒನ್ ಶಾರ್ಟಲ್ಲಿ ಮುಗಿಸಿ. ಐ ಮೀನ್ 4 ಚಾಪ್ಟರ್ ನ್ಯೂಮರಿಕಲ್ಸ್ ಮಾಡಿದ್ದೀನಿ, ಅಷ್ಟನ್ನೇ ಓದ್ಕೊಂಡೋಗಿ. ನಾನು ಫಸ್ಟೇ ಪ್ಲ್ಯಾನ್ ಮಾಡೇ ಮುಗಿಸಿದ್ದೆ ನ್ಯೂಮರಿಕಲ್ಸ್, ಯು ಡೋಂಟ್ ಹ್ಯಾವ್ ಟು ವರಿ, ಆಯಿತಾ. ನೆಕ್ಸ್ಟ್, ವಾಟ್ಸ್ ಆನ್ಸರ್ ಫಾರ್ ದಿಸ್, ಕ್ವಿಕ್ಕಾಗಿ ಹೇಳಿ. ಗ್ಲಾಸ್ ರಾಡ್ ವೆನ್ ರಬ್ಡ್ ವಿತ್ ಅ ಸಿಲ್ಕ್ ಅಕ್ವೈರ್ಸ್ ಪಾಸಿಟಿವ್ ಚಾರ್ಜ್. ಸೊ ಯಾಕೆ ಪಾಸಿಟಿವ್ ಚಾರ್ಜ್ ಇದಕ್ಕೆ ಆನ್ಸರ್? ಬಿಕಾಸ್ electrons are removed from it, because glass rod acquires positive charge because electrons are removed from that. Okay, let's go for next question now. What's the answer? Yeah, next, according to Coulomb's law, ನನಗೆ ಫಾಸ್ಟಾಗಿ ಆನ್ಸರ್ ಹೇಳ್ತಾರೆ, ಓಕೆನಾ. ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ನೋಡಿ. ಮತ್ತು ಇನ್ನೊಂದು, ಎಲ್ಲ ಫಿಸಿಕ್ಸ್ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು. ಎಂತಕ್ಕೆ ಫಿಸಿಕ್ಸ್ ಫಾರ್ಮುಲಾನೇ ತೊಗೊಂಡು ಇನ್ವರ್ಸ್ಲಿ ಪ್ರಪೋರ್ಷನಲ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕ್ವಶನ್ ಕೇಳ್ತಾರೆ MCQs ಅಲ್ಲಿ. ಫಾರ್ ಎಕ್ಸಾಂಪಲ್, ಡ್ಯೂ ಟು ಡೈಪೋಲ್, ನೀವು ಹೇಳಿ ನನಗೀಗ ಇದು ಏನಿದು, ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಡಿಸ್ಟೆನ್ಸ್ ಸ್ಕ್ವೇರ್. ಸೊ ಆನ್ಸರ್ ನಮಗೆ ಸಿ ಅಂತ ಗೊತ್ತು ಆಲ್ರೆಡಿ, ವೈ ಬಿ ಆನ್ಸರ್ ಸಿ. ಓಕೆ, ಈಗ ಅದೇ ರೀತಿ ನಾವೀಗ ಫಾರ್ ಎಕ್ಸಾಂಪಲ್ ನನಗೆ ಆನ್ಸರ್ ಹೇಳಿ. ಈಗ ಒಂದು ವೇಳೆ ನಾನು ಡೈಪೋಲ್ ತೊಗೊಂಡ್ರೆ ವೆರಿ ಇಂಪಾರ್ಟೆಂಟ್. ಸೊ ಡೈಪೋಲ್ ತೊಗೊಂಡ್ರೆ ದ ಫೀಲ್ಡ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r³. ನೆನಪಿರಲಿ ಇದು. ಡ್ಯೂ ಟು ಪಾಯಿಂಟ್ ಚಾರ್ಜ್ ಫೀಲ್ಡ್ 1/r² ಇದ್ದರೆ ಡ್ಯೂ ಟು ಡೈಪೋಲ್ ಇಂಟು 1/r³ ಇರುತ್ತೆ. ಅದೇ ರೀತಿ ಈವನ್ ಅಲಾಂಗ್ ದಿಸ್ ಫೀಲ್ಡ್ ಈ ಥರ ತೊಗೊಂಡ್ರೆ ನಾವು ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್, ತುಂಬ ಇಂಪಾರ್ಟೆಂಟು. ಅಂದರೆ ಇಲ್ಲಿ ಈಕ್ವಟೋರಿಯಲ್ ತೊಗೊಂಡ್ರೆ ಡೈಪೋಲ್ ಬಂದು ಬೇಸಿಕಲಿ ಇಲ್ಲಿ ಎಷ್ಟು ಇರುತ್ತೋ ಅದರದ್ದು ಹಾಫ್ ಇಲ್ಲಿರುತ್ತೆ ಆ್ಯಂಡ್ ಡೈರೆಕ್ಷನ್ ಇಸ್ ಆಪೋಸಿಟ್. ಅರ್ಥ ಆಯ್ತಾ? ಇದು ಈ ಫೀಲ್ಡ್ ಈ ಕಡೆ ಇದ್ದರೆ ಇದು ಫೀಲ್ಡ್ ಈ ಕಡೆ. ಇದು ಕೂಡ MCQs ಕೇಳಿದ್ದಾರೆ ಎಕ್ಸಾಮಲ್ಲಿ, CETಯಲ್ಲೂ ಕೇಳಿದ್ದಾರೆ. ನಿಮ್ಮ ಈವನ್ ನವಡೇಸ್ ದೇ ಆಸ್ಕಿಂಗ್ ಇನ್ ಯುವರ್ ಎಕ್ಸಾಮ್ ಪೇಪರ್ಸ್ ಆಲ್ಸೋ. ಅರ್ಥ ಆಯ್ತಾ? ಇಲ್ಲೇನು ಫೀಲ್ಡ್ ಇರುತ್ತೆ ಆಕ್ಸಿಲಲ್ಲಿ ಅದರದ್ದು ಅರ್ಧ ಇಲ್ಲಿರುತ್ತೆ, ಇಲ್ಲೇನು ಡೈರೆಕ್ಷನ್ ಇರುತ್ತೋ ಅದರದ್ದು ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಮತ್ತು ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r³. ಸೊ ಇದರಲ್ಲಿ 3 MCQs ಫ್ರೇಮ್ ಮಾಡ್ಬೋದು. ಅರ್ಥ ಆಯ್ತಾ? ಇಟ್ ಇಸ್ ಜಸ್ಟ್ ಓನ್ಲಿ 100 MCQs ನಾನು ಬರ್ದಿರೋದಿಲ್ಲಿ, ಬಟ್ ಐ ವಿಲ್ ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ MCQs ಫ್ರಮ್ ಎವ್ರಿ ಕ್ವಶನ್. ನೆಕ್ಸ್ಟ್, ಲೆಟ್ಸ್ ಗೋ ಫಾರ್ ದಿಸ್ ಒನ್. ದ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ನೀವು ಆನ್ಸರ್ ಹೇಳಿದ್ರಿ. ವಾಟ್ಸ್ ಆನ್ಸರ್ ಫಾರ್ ದಿಸ್? ದ ಆಂಗಲ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಆ್ಯಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಡ್ಯೂ ಟು ಈಕ್ವಟೋರಿಯಲ್ ಲೈನ್. ನೋಡಿ ಈಗ ಏನಾಗುತ್ತೆ, ಆಂಗಲ್ ಬಿಟ್ವೀನ್ ಡೈಪೋಲ್ ಬಂದು ಯಾವತ್ತೇ ಆಗಲಿ -q ಇಂದ +q ಇರುತ್ತೆ. ಆದರೆ ನೀವು ಡೈಪೋಲ್ ಇಲ್ಲಿ ತೊಗೊಂಡಾಗ
ಇದೇ ಥರ ಆಪೋಸಿಟ್ ಇರುತ್ತೆ. ಈ ಥರ ಈ ಕಡೆ ಇದ್ದರೆ ಇದು ಈ ಕಡೆ ಇರುತ್ತೆ. ಸೊ ದೇರ್ ಆಪೋಸಿಟ್ ಟು ಈಚ್ ಅದರ್. ದೇರ್ಫೋರ್ ದ ಆನ್ಸರ್ ಇಸ್ ವಾಟ್ಸ್ ಆನ್ಸರ್ ಫಾರ್ ದಿಸ್? ವಾಟ್ಸ್ ಆನ್ಸರ್? ಸಿ. ಎಸ್, ದಟ್ಸ್ ಗುಡ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಅದಾದ್ಮೇಲೆ ನೆಕ್ಸ್ಟು. ಓಕೆ, ನೆಕ್ಸ್ಟು ಅಲ್ಲ, ಝೀರೋ ಅಲ್ಲ. ವೈ 90 ಇಟ್ ಇಸ್ ಆಸ್ಕಿಂಗ್ ದ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಬಂದು -q to +q ಇರುತ್ತಾ? ಸೊ ಈ ಥರ ಇಲ್ಲಿ ಇಫ್ ಯು ಟೇಕ್ ಎನಿ ಟೆಸ್ಟ್ ಚಾರ್ಜ್, ಐ ಕ್ಯಾನ್ ಶೋ ನಾವ್ ಇಟ್ ಸೆಲ್ಫ್. ಇಲ್ಲಿ ನಾನು ಪಾಸಿಟಿವ್ ಟೆಸ್ಟ್ ಚಾರ್ಜ್ ತಗೊಂಡ್ರೆ ಪ್ಲಸ್ ಮೈನಸ್ ಬಂದು ಅಟ್ರಾಕ್ಟ್ ಮಾಡುತ್ತೆ, ಪ್ಲಸ್ ಬಂದು ರಿಪಲ್ ಮಾಡುತ್ತೆ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ. ಆದರೆ ಆಕ್ಸಿಯಲ್ ಪಾಯಿಂಟ್ ತೊಗೊಂಡ್ರೆ ಅಲಾಂಗ್ ದಟ್ ಡೈರೆಕ್ಷನ್. ಇದೇ ಕ್ವಶನ್ ನಿಮ್ಗೆ ಒಂದು ವೇಳೆ ಇನ್ಸ್ಟೆಡ್ ಆಫ್ ಈಕ್ವಟೋರಿಯಲ್ ಇಫ್ ದೇ ಆಸ್ಕ್ ಯು ಆಕ್ಸಿಯಲ್, ಆನ್ಸರ್ ಬಿಕಮ್ 0 degrees. ಅರ್ಥ ಆಯ್ತಾ? The angle between electric dipole moment and the electric field strength. Oh, sorry. No, your answer is correct. Okay, so this is answer between electric dipole moment and electric field strength. Correct alla, dipole moment one here irutte, and angle between electric dipole moment and the electric field strength due to an equatorial line. I mean along the equatorial line. What's the answer for this? The answer is C. Let's go for next question now. Okay, next. Electric dipole is kept in non-uniform electric field. It generally experiences. Idu tumba type questions kelta answer idene. What's answer for this? Next, a torque but not force. See, ಅರ್ಥ ಮಾಡ್ಕೊಳ್ಳಿ. ಒಂದ್ರೆ ಯೂನಿಫಾರ್ಮ್ ಫೀಲ್ಡ್ ಇದ್ರೆ ಆ ಯೂನಿಫಾರ್ಮ್ ಫೀಲ್ಡ್ ಅಲ್ಲಿ ಇಟ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ ಓನ್ಲಿ ಟಾರ್ಕ್. ನಾನ್ ಯೂನಿಫಾರ್ಮ್ ಫೀಲ್ಡ್ ಇದ್ರೆ ಇಟ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ ಬೋತ್ ಟಾರ್ಕ್ ಪ್ಲಸ್ some kind of force, because field non-uniform iruttallva. So non-uniform idre enagutte, it will have torque plus both the forces. So this I think this question came in KCET also. A non-uniform electric field generally experiences a force and a torque both. Aita, let's go for next question now. Next, the electric dipole is kept in a uniform electric field E. It experiences electric dipole is kept in uniform electric. Uniform ಅಲ್ಲಿ ಇದ್ರೆ ಬರೀ ಟಾರ್ಕ್ ಮಾತ್ರ ಎಕ್ಸ್ಪೀರಿಯನ್ಸ್ ಆಗುತ್ತೆ, a torque but not a force. ಆಯ್ತಾ? ನೆಕ್ಸ್ಟ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಸಪೋಸ್ ಈ ಥರ, ವೆನ್ 10^13 electrons are removed from the neutral sphere, then see, ನಾವು ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಗೆಟ್ ಪಾಸಿಟಿವ್ ಚಾರ್ಜ್ ಅಲ್ವಾ? ಇಫ್ ಐ ರಿಮೂವ್ ಎಲೆಕ್ಟ್ರಾನ್ಸ್ ಇಟ್ ವಿಲ್ ಗೆಟ್ ಪಾಸಿಟಿವ್ ಚಾರ್ಜ್. ಸೊ ಬೇಸಿಕಲಿ ಏನಾಗುತ್ತೆ, ಸೊ ನೆಗೆಟಿವ್ ಅಂತೂ ಸಾಧ್ಯ ಇಲ್ಲ, ಸೊ ಪಾಸಿಟಿವ್ ಇರಬೇಕು, ಪ್ಲಸ್ ಅಂಡ್ ಪ್ಲಸ್ ಅಂತ. ಸೊ ಬೇಸಿಕಲಿ ಏನಾಗುತ್ತೆ, ಈಗ 10^13 electrons ಅಂತ ಹೇಳಿದ್ರೆ, ಸೊ ಒನ್ ಚಾರ್ಜ್ ಆಫ್ ಒಂದು ಎಲೆಕ್ಟ್ರಾನ್ ಬಂದು 1.6 into 10^-19 into 10^13. ಸೊ ಏನಾಗುತ್ತೆ ಆನ್ಸರ್ ಬೇಸಿಕಲಿ ಈಗ 1.6 into 10^-6 ಆಗುತ್ತೆ. ಸೊ ಆನ್ಸರ್ ಇಸ್ 1.6 into 10 ಮೈಕ್ರೋ ಕೂಲಮ್ಸ್. ಅರ್ಥ ಆಯ್ತಾ ಆನ್ಸರು? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ನೆಕ್ಸ್ಟ್ ಇದು ಆನ್ಸರ್ ಇದಕ್ಕೆ. ಬಿಕಾಸ್ ವೆನ್ ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್ ಇಟ್ ವಿಲ್ ಬಿಕಮ್ ಪಾಸಿಟಿವ್ ಚಾರ್ಜ್. Electrons are removed from neutral sphere, then it acquires a positive charge. Let's go for next question. The minimum charge on any object, that is answer is 1.6 into 10^-. That is a basic unit of charge. Aita, let's go for next question. When an insulator is charged, the charge remains local. This is very important. ಯಾವುದೇ ಒಂದು ಇನ್ಸುಲೇಟರ್ ತಗೊಂಡ್ರೆ ಇನ್ಸುಲೇಟರ್ ಮೇಲೆ ಚಾರ್ಜ್ನ ಒಂದು ವೇಳೆ ಚಾರ್ಜ್ ಹಾಕಿದ್ರೆ ಈ ಚಾರ್ಜ್ ಬಂದು ಅಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಇಟ್ ರಿಮೈನ್ಸ್ ಲೋಕಲೈಸ್ಡ್ ಬಿಕಾಸ್ ಇಟ್ಸ್ ಎ ಇನ್ಸುಲೇಟರ್ ಅಲ್ವಾ. ಒಂದು ವೇಳೆ ಇಫ್ ಇಟ್ ಈಸ್ ಬೇಸಿಕಲಿ ಎನ್ ಕಂಡಕ್ಟರ್, ಚಾರ್ಜ್ ಬಂದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಲೋಕಲೈಸ್ಡ್. ಆಯಿತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ವೇರೀಸ್. ನೋಡಿ, ಇದು ಅಗೇನ್ ಐ ಟೋಲ್ಡ್ ಯು ರೈಟ್, ಎಲೆಕ್ಟ್ರಿಕ್ ಫೀಲ್ಡ್ ವೇರೀಸ್ ಆಸ್ ಆರ್ ಕ್ಯೂಬ್ ಅಂತ ಯಾವುದು ಬರೋದಿಲ್ಲ. ಐ ಥಿಂಕ್ ಐ ಮೇಡ್ ಅ ಮಿಸ್ಟೇಕ್. ಇಟ್ ಶುಡ್ ಬಿ ಡೈಪೋಲ್ಗೆ ಬೇಸಿಕಲಿ ಇಟ್ ಇಸ್ 1/r³ ಆ್ಯಂಡ್ ಪಾಯಿಂಟ್ ಚಾರ್ಜ್ಗೆ 1/r². ಆ್ಯಂಡ್ ಬರೀ ಶೀಟ್ಗೆ ಡಸ್ ನಾಟ್ ಡಿಪೆಂಡ್, σ/2ε0. ಆ್ಯಂಡ್ ಫಾರ್ ಚಾರ್ಜ್ ಮೆಟಾಲಿಕ್ ವೈರ್ಗೆ ಐ ಥಿಂಕ್ 1/r ಇಟ್ ಇಸ್. ಸೊ ಐ ಥಿಂಕ್ ಇಟ್ ಶುಡ್ ಬಿ 1/r³. 1/r³ ಆಗಿದ್ರೆ ದ ಆನ್ಸರ್ ಇಸ್ ಡೈಪೋಲ್. ಸೊ ಐ ಎನಿವೇರ್ ಐ ರಿಟರ್ನ್ ಆಲ್ ದ ಥಿಂಗ್ಸ್ ಆನ್ಸರ್. ಈ ರೀತಿ ಕ್ವಶನ್ ಕೇಳ್ಬೋದು, ಯಾವ ಥರ ಬೇಕಾದ್ರೂ ಕೇಳ್ಬೋದು. ಡೈಪೋಲ್ಗೆ 1/r³ ಇರುತ್ತೆ. ಪಾಯಿಂಟ್ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಒಂದು ಶೀಟ್ ಆಫ್ ಚಾರ್ಜ್ ಇದೆಯಲ್ವಾ, ಅದಕ್ಕೆ σ/2ε0. ಇಟ್ ಇಸ್ ನಾಟ್ ಡಿಪೆಂಡಿಂಗ್ ಆನ್ ದ r ವ್ಯಾಲ್ಯೂ. ಒಂದು ವೇಳೆ ಅವರು r⁴ ಅಂತ ಕೊಟ್ಟರೆ ದಿಸ್ ಇಸ್ ಆನ್ಸರ್. ಐ ಥಿಂಕ್ ಮೇ ಬಿ ದ ಕ್ವಶನ್ ಇಸ್ r⁴ ಅನ್ಸುತ್ತೆ. ಎನಿಥಿಂಗ್ ವಾಟ್ ಎವರ್ ದ ಗಿವ್, ದಿಸ್ ಇಸ್ ಯು ಕ್ಯಾನ್ ರೈಟ್ ಆಲ್ ದ ವ್ಯಾಲ್ಯೂಸ್. ಆಯಿತಾ? ನೆಕ್ಸ್ಟ್ ಕ್ವಶನ್. ಅ ಫೋರ್ಸ್ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಇಸ್ ನೋನ್ ಆಸ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ದಟ್ ಈಸ್ nothing but electric field. E is equal to F/Q. ನೆಕ್ಸ್ಟ್ ಆಯಿತು. ಅದಾದಮೇಲೆ
which of the following is the unit of electric field, Newton per coulomb. Let's go for next question. Okay, ಅಥವಾ ಎಲ್ಲ ಯೂನಿಟ್ಸ್ ಕೇಳ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಥಿನ್ ಚಾರ್ಜ್ ಸ್ಪೆರಿಕಲ್ ಶೆಲ್. ಯಾವುದೇ ಒಂದು ಸ್ಪೆರಿಕಲ್ ಶೆಲ್ ತೊಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದು 0 ಇರುತ್ತೆ, ಅದೇ ಪೊಟೆನ್ಷಿಯಲ್ ಬಂದು 0 ಇರೋದಿಲ್ಲ. ಈ ಕ್ವಶನ್ ತುಂಬ ಸತಿ ಕೇಳಿದ್ದಾರೆ. ಪೊಟೆನ್ಷಿಯಲ್ ವೋಂಟ್ ಬಿ 0. ಪೊಟೆನ್ಷಿಯಲ್ ಯಾವತ್ತೇ 0 ಇರೋದಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ, ಪೊಟೆನ್ಷಿಯಲ್ 0 ಇರೋದಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಬಿಕಾಸ್ ಗಾಸ್ ಲಾ ಕನ್ಸಿಡರ್ ಮಾಡಿ there is no charge inside, therefore it is not. The answer is 0 for that. Let's go for next question. Which of the following is it okay? Fast okay na? Innu fast ಹೋಗಬೇಕಾ? Is the speed is okay? Yes or no? Speed is okay. Speed. Innu fast ಹೋಗಬೇಕಾ? Okay, I think the delay ಇದೆ ಅನ್ಸುತ್ತೆ. Okay, ಬಿಡಿ. Next, which are the instruments are used to detect the electric charge? Electroscope, gold leaf electroscope. Okay na? ಅದಾದ್ಮೇಲೆ ಈ ತರ. So these are the questions. Let's go for next we'll go for electric potential. So ಈ ಚಾಪ್ಟರ್ ಇಂದ ಇದೇ ರೀತಿ ಕ್ವಶನ್ಸ್ ಬರುತ್ತೆ ಮಕ್ಕಳೇ, ಮೋರ್ ಆರ್ ಲೆಸ್ ಇದೇ ರೀತಿ ಕ್ವಶನ್ಸ್. ಅಂಡ್ ಐ ಹ್ಯಾವ್ ಶೋನ್ ದ ನೋಟ್ಸ್ ಆಲ್ಸೋ. ನೋಡಿ ಇಲ್ಲಿ ನೋಟ್ಸ್ ಅಲ್ಲಿ ಫಸ್ಟ್ ಕೊಟ್ಬಿಟ್ಟಿದ್ದೀನಿ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅಂತ. So instead of taking so many MCQs, I have condensed all the MCQs and I given a single note. ಇದಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಕೆಲವೊಂದ್ಸತಿ ಗ್ಲಾಸ್ ರೋಡಲ್ಲಿ ಡಿಫ್ರೆಂಟ್ ಕ್ವಶನ್ಸ್ನ ಫ್ರೇಮ್ ಮಾಡ್ತಾ ಇದ್ದಾರೆ. ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಪಾಸಿಟಿವ್ ಆರ್ ನೆಗೆಟಿವ್, ದೇ ಕೆನ್ ಸೆ ಎಲೆಕ್ಟ್ರಾನ್ ಗೇನ್ ಯಾವುದು, ಎಲೆಕ್ಟ್ರಾನ್ ಲಾಸ್ ಯಾವುದು, ಇಲ್ಲ ಈ ಥರ ಕೇಳ್ಬೋದು, ಇಲ್ಲ ಫೋರ್ಸ್ ಕೇಳ್ಬೋದು, ಇಲ್ಲ 1:1 ಇದು ಕೇಳ್ಬೋದು, ಯಾವುದಾದ್ರು ಕೇಳ್ಬೋದು. ಸೊ ಆಲ್ಮೋಸ್ಟ್ ಐ ಕವರ್ಡ್ ಮೆನಿ MCQs ಇನ್ ದಿಸ್. ದಟ್ ಈಸ್ ಸಫಿಷಿಯಂಟ್ ಫಾರ್ ಸ್ಟಾರ್. ಲೆಟ್ಸ್ ಗೋ ಫಾರ್ ಪೊಟೆನ್ಷಿಯಲ್. ನೋಡಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದು ನೆನ್ಪಿಟ್ಕೊಳ್ಳಿ ಸ್ಕೇಲಾರ್ ಕ್ವಾಂಟಿಟಿ. ಇದೊಂದು ಸ್ಕೇಲಾರ್ ಕ್ವಾಂಟಿಟಿ. ಇದನ್ನು ಕೂಡ MCQ ಕೇಳಿದ್ದಾರೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಅಗೇನ್ ಎಲೆಕ್ಟ್ರಿಕ್ ಫೀಲ್ಡ್ ಅಗೇನ್ ನೆನ್ಪಿಟ್ಕೊಳ್ಳಿ. ಸೊ ಲೆಟ್ಸ್ ಗೋ ಫಾರ್ ಪೊಟೆನ್ಷಿಯಲ್. ದಿಸ್ ಆರ್ ಆಲ್ ಕ್ವಶನ್ಸ್. ಇದೆಲ್ಲ ಕ್ವಶನ್ಸು MCQs ಕನ್ವರ್ಟ್ ಮಾಡಿದ್ದಾರೆ. ಎಷ್ಟೊಂದು ನಿಮ್ಮ ಪೇಪರ್ಸಲ್ಲಿ, ಡಿಸ್ಟ್ರಿಕ್ಟ್ ಪೇಪರ್ಸಲ್ಲಿ, ಇಲ್ಲ ನೀವು ಲಾಸ್ಟ್ ಇಯರ್ ಪೇಪರ್ಸ್ ಎಲ್ಲ ಚೆಕ್ ಮಾಡಿದ್ರೆ ಇವೆಲ್ಲನೂ MCQs ಬಂದಿದೆ. ಸೊ ನಾ ರಿಟರ್ನ್ ಲೈಕ್ ನೋಟ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ನೆನ್ಪಿಟ್ಕೊಳ್ಳಿ, ಯಾವತ್ತೇ ಆಗಲಿ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಪೊಟೆನ್ಷಿಯಲ್ ಸರ್ಫೇಸು ಎರಡು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದ ವರ್ಕ್ ಡನ್ ಆನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಲ್ವೇಸ್ 0. ಈಗ ಯಾವುದೋ ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ತೊಗೊಂಡ್ರೆ ದ ಅಮೌಂಟ್ ಆಫ್ ಇಫ್ ಯು ವಾಂಟ್ ಟು ಡೂ ವರ್ಕ್ ಫ್ರಮ್ ಒನ್ ಪಾಯಿಂಟ್ ಟು ಅದರ್ ಪಾಯಿಂಟ್, ದ ವರ್ಕ್ ಡನ್ ಇಸ್ 0. ಇದನ್ನು MCQ ಕೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ದ ಕಾಂಬಿನೇಷನ್ ಆಫ್ ಕೆಪಾಸಿಟಿ. ಇದು ಕಷ್ಟ. ಒಂದು ವೇಳೆ ಸೀರೀಸ್ ಆಗಿದ್ರೆ ಏನಾಗುತ್ತೆ, ಬೇಸಿಕಲಿ ಇಟ್ಸ್ ಉಲ್ಟಾ. ಇಟ್ ಈಸ್ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಉಲ್ಟಾ ಟು ದ ರೆಸಿಸ್ಟರ್ಸಲ್ಲಿ R1 + R2 + R3 ಇರುತ್ತೆ. ಇಲ್ಲಿ 1/C1, 1/C2, 1/C3 ಇರುತ್ತೆ. ಒಂದು ವೇಳೆ N ಇದ್ದರೆ ಆನ್ಸರ್ ಬಂದು C/N. ಒಂದು ವೇಳೆ ಪ್ಯಾರಲಲ್ ಇದ್ದರೆ ಆನ್ಸರ್ ಬಂದು N × C ಅಂತ. ಇದೇ ಕ್ವಶನ್ ಕೆಲವೊಂದು ಸತಿ ವಿ ಹ್ಯಾವ್ 3 ಕೆಪಾಸಿಟರ್ಸ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಕೆಪಾಸಿಟೆನ್ಸ್? ಯಾವತ್ತೂ ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಬರುತ್ತೆ ವೆನ್ ದೇ ಆರ್ ಇನ್ ಪ್ಯಾರಲಲ್, ಮಿನಿಮಮ್ ಬರುತ್ತೆ ವೆನ್ ದೇ ಆರ್ ಇನ್ ಸೀರೀಸ್. ಅರ್ಥ ಆಯ್ತಾ? ಮತ್ತೆ ಅದೇ ರೀತಿ ನಾನು ಡೈಪೋಲ್ ತೊಗೊಂಡ್ರೆ ಪೊಟೆನ್ಷಿಯಲ್ ಆನ್ ಡೈಪೋಲ್ ಯಾವತ್ತು 0 ಇರುತ್ತೆ. ಪೊಟೆನ್ಷಿಯಲ್ ಆನ್ ಡೈಪೋಲ್ ವಿಲ್ ಬಿ 0. ಅರ್ಥ ಆಯ್ತಾ? ಅದಾದಮೇಲೆ ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟು, ನೀವು ಯಾವುದೋ ಒಂದು ಸ್ಪೆರಿಕಲ್ ಶೆಲ್ ತೊಗೊಂಡ್ರೆ ಇದು ತುಂಬಾ ಇಂಪಾರ್ಟೆಂಟು. ಪೊಟೆನ್ಷಿಯಲ್ ಫುಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಪೊಟೆನ್ಷಿಯಲ್ ಬಂದು ಇಲ್ಲಿಂದ ಹಿಡಿದು ಇಲ್ಲಿರೋ ಕಾನ್ಸ್ಟೆಂಟ್ ಇರುತ್ತೆ. ಇನ್ಫ್ಯಾಕ್ಟ್ ನೀವು ಗ್ರಾಫ್ ಡ್ರಾ ಮಾಡಿದ್ರೆ ಡ್ಯೂ ಟು ಸ್ಪೆರಿಕಲಿ ಚಾರ್ಜ್ ಶೆಲ್ ಡ್ರಾ ಮಾಡಿದ್ರೆ, ನೀವು ಪೊಟೆನ್ಷಿಯಲ್ ಗ್ರಾಫ್ ಡ್ರಾ ಮಾಡಿದ್ರೆ, ನೆನ್ಪಿಟ್ಕೊಳ್ಳಿ, ಪೊಟೆನ್ಷಿಯಲ್ ಗ್ರಾಫ್ ಡ್ರಾ ಮಾಡಿದ್ರೆ ಇಟ್ಸ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇಲ್ಲಿಯರ್, ದೆನ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನ್, ಈ ಥರ ಇರುತ್ತೆ. ಬಟ್ ಆದರೆ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಹಂಗಿರೋದಿಲ್ಲ. ಫೀಲ್ಡ್ ಬಂದು ಇನ್ಕ್ರೀಸ್ ಆಗುತ್ತೆ, ನಂತರ ಡಿಕ್ರೀಸ್ ಆಗುತ್ತೆ, ಈ ಥರ ಫೀಲ್ಡ್ ಬಂದು. ಈ ಕ್ವಶನ್ನ ತುಂಬ ಸತಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟ್ ಓಕೆ, ಇನ್ನೂ ಫಾಸ್ಟ್ ಹೋಗ್ಬೇಕಂತೆ. ಕೆಲವೊಬ್ರು ಸ್ಲೋ, ಇನ್ನೊಬ್ರು ಫಾಸ್ಟ್. ಇದು ತುಂಬ ಇಂಪಾರ್ಟೆಂಟು. ನೆನ್ಪಿಟ್ಕೊಳ್ಳಿ, ಪೊಟೆನ್ಷಿಯಲ್ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ. ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆಯೋ ಇಲ್ಲೂ ಅಷ್ಟೇ ಪೊಟೆನ್ಷಿಯಲ್ ಇರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಅದಾದಮೇಲೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಪೊಟೆನ್ಷಿಯಲ್ ಫಾರ್ಮುಲಾ ಏನಾಗುತ್ತೆ? 1/4πε0 Q/R. ಸೊ ಇದನ್ನು ತುಂಬ ಸತಿ MCQ ಕನ್ವರ್ಟ್ ಮಾಡಿದ್ದಾರೆ. ಪೊಟೆನ್ಷಿಯಲ್ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ. ಲೆಟ್ಸ್ ಗೋ ಫಾರ್ ದಿಸ್ ಒನ್. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇನ್ಸೈಡ್ ಎ ಕಂಡಕ್ಟಿಂಗ್ ಸ್ಪಿಯರ್, ಇಟ್ ರಿಮೈನ್ ಕಾನ್ಸ್ಟೆಂಟ್ ಫ್ರಮ್ ಸೆಂಟರ್ ಟು ದ ಸರ್ಫೇಸ್. ದಿಸ್ ಇಸ್ ಆನ್ಸರ್. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ಇದೇ ಕ್ವಶನ್ ನಿಮ್ಮ ಮಾಡೆಲ್ ಪೇಪರಲ್ಲಿ ಕ್ವಶನ್ ಬಂದಿದೆ. ಸೊ ಮಾಡೆಲ್ ಪೇಪರ್ ಏನು ಕೇಳ್ತಾ ಇದ್ದಾರೆ? ದ ಸ್ಪೆರಿಕಲ್ ಕಂಡಕ್ಟರ್ ಆಫ್ ರೇಡಿಯಸ್ R is carrying charge plus Q. The ratio of electric potentials corresponding to a point on the surface, ಒಂದು ಸರ್ಫೇಸ್ ಮೇಲೆ ಮತ್ತೆ at a distance of R/2 from the center. ಇನ್ನೊಂದು ಯಾವುದೋ ಒಂದು ಪಾಯಿಂಟ್ ಇರುತ್ತೆ R/2 from the center. ವಾಟ್ ಇಸ್ ದ ರೇಷಿಯೋ? ನಾನು ಹೇಳ್ದಂಗೆ ಇಟ್ಸ್ ಆಲ್ವೇಸ್ ರಿಮೈನ್ ಕಾನ್ಸ್ಟೆಂಟ್ ಫ್ರಮ್ ಹಿಯರ್ ಟು ಹಿಯರ್. ಇಫ್ ಇಟ್ ಈಸ್ V, ಇಟ್ಸ್ ಆಲ್ಸೋ V ಹಿಯರ್. ದ ರೇಷಿಯೋ ಆಫ್ ಬೋತ್ ದ ಥಿಂಗ್ಸ್ ವಿಲ್ ಬಿ 1:1. ಇದು ಅರ್ಥ ಆಯ್ತಾ ಇದು? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ಫೈನ್.
an example of non-polar molecule. So non-polar molecule ಬಂದು O2 ಎಲ್ಲ polar molecules ಇರುತ್ತೆ ಇಲ್ಲಿ, ಬಿಕಾಸ್ ನೀವು ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ತೀರಾ, ಎರಡು ಸೇಮ್ ಇದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇದ್ರೆ ದಿಸ್ ಒನ್. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ನಾವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಲ್ರೆಡಿ ನಾನು ಮುಗಿಸಿದ್ದೀನಿ, ಎಲ್ಲರೂ ದಯವಿಟ್ಟು ಚೆಕ್ ಮಾಡಿ. ಓಕೆ, 1:1 ಆಗಿದೆ. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್. ದ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಆನ್ ಈಕ್ವಟೋರಿಯಲ್ ಲೈನ್ 0. ನೋಡಿ ನೆನ್ಪಿಟ್ಕೊಳ್ಳಿ, ಯಾವತ್ತೇ ಆಗಲಿ ನೀವು ಈಕ್ವಟೋರಿಯಲ್ ಲೈನ್ ಡ್ಯೂ ಟು ಡೈಪೋಲ್, ಒಂದು ಡೈಪೋಲ್ ತೊಗೊಂಡ್ರೆ, ಐ ಥಿಂಕ್ ಕ್ವಶನ್ ಡ್ಯೂ ಟು ಡೈಪೋಲ್ ತೊಗೊಂಡು ನಾವು ಯಾವುದೋ ಈಕ್ವಟೋರಿಯಲ್ ಪಾಯಿಂಟ್ ತೊಗೊಂಡ್ರೆ ಪೊಟೆನ್ಷಿಯಲ್ ಬಂದು 0 ಇರುತ್ತೆ. ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ ಆಯಿತಾ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು ಶೇಪ್ಸ್ ಆಫ್ ಈಕ್ವಿಲೇಟರಲ್ ಪೊಟೆನ್ಷಿಯಲ್ ಸರ್ಫೇಸ್ ಅರೌಂಡ್ ದ ಪಾಯಿಂಟ್ ಚಾರ್ಜ್. ಯಾವುದೇ ಒಂದು ಪಾಯಿಂಟ್ ಚಾರ್ಜ್ ತೊಗೊಂಡ್ರೆ ಅದು ಸ್ಪೆರಿಕಲ್ ಆಗಿರುತ್ತೆ ಆಯಿತಾ. ಸ್ಪೆರಿಕಲ್ ಆನ್ಸರ್ ಈಸ್ ಯಾವಾಗ ಸಿಲಿಂಡ್ರಿಕಲ್ ಯಾವಾಗ ಬರುತ್ತೆ, ಒಂದು ವೇಳೆ ಲೈನ್ ಚಾರ್ಜ್ ತೊಗೊಂಡ್ರೆ, ಈ ಥರ ಲೈನ್ ತೊಗೊಂಡ್ರೆ ನಿಮಗೆ ಸಿಲಿಂಡರ್ ಬರುತ್ತೆ. ಪ್ಲೇನ್ ಯಾವಾಗ ಬರುತ್ತೆ, ಯೂನಿಫಾರ್ಮ್ ಆಗಿದ್ದರೆ ಫೀಲ್ಡು, ಆಗ ನಿಮಗೆ ಪ್ಲೇನ್ ಬರುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಯಾವುದಾದ್ರು ಕೇಳ್ಬೋದು ಅವರು ಆಯಿತಾ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ಯೂನಿಟ್ ಆಫ್ ಕೆಪಾಸಿಟೆನ್ಸ್. ಕೆಪಾಸಿಟೆನ್ಸ್ ಬಂದು ಏನಿದೆ, ಫ್ಯಾರೆಡ್. ದಿಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ಅ ವೆರಿ ಸ್ಮಾಲ್ ಯೂನಿಟ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ದ ವರ್ಕ್ ಡನ್ ಟು ಮೂವಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಓವರ್ ಎ ಕ್ಲೋಸ್ಡ್ ಲೂಪ್. ಅಂದರೆ ಕರ್ಕೊಂಡು ವಾಪಸ್ ಮತ್ತೆ ಅಲ್ಲೇ ಕರ್ಕೊಂಡ್ಬರ್ತಾ ಇದ್ದೀರಾ. ಸೊ ದೇರ್ಫೋರ್ ಇಸ್ ನೋ ವರ್ಕ್ ಡನ್. ದೇರ್ಫೋರ್ ಆನ್ಸರ್ ಇಸ್ 0. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ವಾಟ್ ಇಸ್ ಅ ವೋಲ್ಟ್? ವಿ ಅಂದರೆ ಏನು? ವರ್ಕ್ ಡನ್ ಬೈ ಕ್ವಾಂಟಿಟಿ ಆಫ್ ಚಾರ್ಜ್ ಮೂಡ್. ವರ್ಕ್ ಡನ್ ಅಂದರೆ ಜೂಲ್ಸ್ ಪರ್ ಕೂಲಮ್. or V is equal to Newton per second. Joules per second ಇದೆ, Newton per coulomb, Newton per second. So can we convert, if you want work done ಅಂತ ಹೇಳಿದ್ರೆ, if you want you can convert it as work done is called force into displacement. Force ಅಂತ ಹೇಳಿದ್ರೆ force into displacement, M. I think the answer ಯಾವುದೋ ಒಂದು ಕೂಲಮ್ ಇರಬೇಕು. I think two options cannot be there. So it is Newton, joules per coulomb, J per C. This is called V is equal to work done by quantity of charge moved, that is W. Aita? Let's go for next question. Next, the electric potential at the center of the charged spherical conductor is V. The electric potential at the surface of the conductor, ಮತ್ತೆ ಅದೇ ಕ್ವಶನ್ ರಿಪೀಟ್ ಮಾಡಿದ್ದಾರೆ ಮಕ್ಕಳು. ಸೇಮ್ ಕ್ವಶನ್ನ ದೇ ರಿಪೀಟಿಂಗ್ ಇಟ್. ಸೆಂಟ್ರಲ್ಲಿ ವಿ ಇದ್ದರೆ ಇಲ್ಲಿ ಕೂಡ ವಿನೇ ಇರುತ್ತಲ್ವಾ, ಸೇಮ್ ಇರುತ್ತಲ್ಲ, ಬಿಕಾಸ್ ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಟಿಲ್ ಯು ಗೋ ಟಿಲ್ ಹಿಯರ್, ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್, ದೆನ್ ಇಟ್ ಡಿಕ್ರೀಸಸ್. ಅರ್ಥ ಆಯ್ತಾ? ಸೊ ಇಲ್ಲಿ ಸೇಮ್ ಇದೆ. ಸೊ ಇದೇ ಕ್ವಶನ್ನ ಟರ್ನ್ ಮಾಡಿ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ನೆಕ್ಸ್ಟು, ರೇಡಿಯಸ್ ಆಫ್ ಟೂ ಮೆಟಾಲಿಕ್ ಸ್ಪಿಯರ್ಸ್ ಆಫ್ ಎ ಆ್ಯಂಡ್ ಬಿ ಆರ್ R1 R2 ಆ್ಯಂಡ್ R1 ಇಸ್ ಮೋರ್ ದೆನ್ R2. ದ ಥಿನ್ ವೈರ್ ಕಂಡಕ್ಟೆಡ್. ಯಾವುದೇ ಎರಡು ಸ್ಪೆರಿಕಲ್ನ ನೀವು ಥಿನ್ ವೈರಿಂದ ಕನೆಕ್ಟ್ ಮಾಡಿಬಿಟ್ರೆ ಪೊಟೆನ್ಷಿಯಲ್ಸ್ ಎರಡು ಸೇಮ್ ಆಗಿರುತ್ತೆ. ಸೊ ಚಾರ್ಜ್, ಇದ್ರ Q1 ಚಾರ್ಜ್ ಇದೆ, ಇದರ ರೇಡಿಯಸ್ R1, ಇದು Q2 ಇದ್ದರೆ ಇದು R2 ಇರುತ್ತೆ. ಸೊ ಯು ಬೋತ್ ಶುಡ್ ಬಿ ಈಕ್ವಲ್. ಸೊ Q1 by Q2 should be equal to R1 by R2. They should be in the proportional. They should be always in the proportional. ಅಂದರೆ ಯಾವುದಕ್ಕೆ ಜಾಸ್ತಿ ರೇಡಿಯಸ್ ಇರುತ್ತೋ ಅದಕ್ಕೆ ಆಬ್ವಿಯಸ್ಲಿ ಜಾಸ್ತಿ ಚಾರ್ಜ್ ಇರುತ್ತೆ. ಯಾವ್ದು ಜಾಸ್ತಿ ರೇಡಿಯಸ್ ಇಲ್ಲಿ ಎ R1 ಅಲ್ವಾ. ಸೊ R1 is more than R2. Therefore on the surface of the sphere A. ಅರ್ಥ ಆಯ್ತಾ? ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಸೊ ಇಲ್ಲಿ E is equal to minus dV by dx where the symbols have the usual meaning. The negative sign indicates, ನೋಡಿ ಯಾವತ್ತೇ ನೆನ್ಪಿಟ್ಕೊಳ್ಳಿ, the negative sign always indicates that. ಇಲ್ಲಿ ನಾನು ಈ ತೊಗೊಂಡ್ರೆ ಈಗ E is equal to minus dV by dx ಅಲ್ವಾ. ದಟ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ಯಾವ ಕಡೆ ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಇರುತ್ತೋ ಆ ಡೈರೆಕ್ಷನಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ 10 volts ಇದೆ, ನೆಕ್ಸ್ಟ್ ಇಲ್ಲಿ 5 volts ಇದೆ, ನೆಕ್ಸ್ಟ್ ಇಲ್ಲಿ 3 volts ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಈ ಡೈರೆಕ್ಷನಲ್ಲಿ ಪೊಟೆನ್ಷಿಯಲ್ ಈ ಡೈರೆಕ್ಷನ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಈ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ಅರ್ಥ ಆಯ್ತಾ? ಆರ್ ಯು ಗೆಟಿಂಗ್? ಲೆಟ್ಸ್ ಸಿ. Next up, afterwards let's go for next one now. Next, so a parallel plate capacitor, the capacity can be increased. Obviously C is equal to A epsilon naught by D. Now capacity ಹೆಂಗೆ increase ಮಾಡ್ಬೋದು? Area of the plates is decrease. No, distance of the plates is increase. The distance increase ಆದರೆ AC ಕಡಿಮೆ ಆಗುತ್ತೆ. Area of the plates are increase. Yeah, correct actually. Dielectric constant decreases. No, ಇದು K ಬರುತ್ತೆ ಅಲ್ವಾ ಇಲ್ಲಿ. ಸೊ ಆಬ್ವಿಯಸ್ಲಿ ಏರಿಯಾ ಜಾಸ್ತಿ ಆದರೆ ಯು ವಿಲ್ ಗೆಟ್ ದ ಆನ್ಸರ್. ಸೊ ಎಷ್ಟೊಂದು ಸತಿ ಫಿಸಿಕ್ಸಲ್ಲಿ ಫಾರ್ಮುಲಾ ಬೇಸಿಸ್ ಮೇಲೆ ಕೇಳ್ತಾರೆ. ಸೊ C is equal to A epsilon naught by D. ಬರೀ ಏನು ಇನ್ಕ್ರೀಸ್ ಮಾಡಿದ್ರೆ C ಇನ್ಕ್ರೀಸ್ ಆಗುತ್ತೆ, ಬರೀ ಡಿನ ಇನ್ಕ್ರೀಸ್ ಮಾಡಿದ್ರೆ ಸೊ C ಬಂದು ಕಡಿಮೆ ಆಗುತ್ತೆ. ಆ ರೀತಿ ಕ್ವಶನ್. ಆ್ಯಂಡ್ ಆಲ್ಸೋ K ಇಸ್ ದೇ, Kನ ಇನ್ಕ್ರೀಸ್ ಮಾಡಿದ್ರೆ ಆಬ್ವಿಯಸ್ಲಿ Cನೂ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಲೆಟ್ಸ್ ಗೋ ಫಸ್ಟ್ ಕ್ವಶನ್.
A medium of dielectric constant K is introduced between the plates. Again, same answer makle. It increases by K times. Okay. Next, adadmele a soap bubble is charged to produce a potential of. ಇದು ನೆನ್ಪಿಟ್ಕೊಳ್ಳಿ, ಯು ಡೋಂಟ್ ಹ್ಯಾವ್ ಸ್ಫೆರಿಕಲ್ ಕೆಪಾಸಿಟರ್ಸ್, ಬಟ್ ಯಾವುದೋ ಒಂದು ಪೇಪರ್ ನಾನು ಕೇಳಿ ನೋಡೋದು ನೆನಪಿದೆ. ಒನ್ ಆಫ್ ದ ಯುವರ್ ಡಿಸ್ಟ್ರಿಕ್ಟ್ ಪೇಪರ್ಸ್ ದಿಸ್ ಕ್ವಶನ್ ವಾಸ್ ಆಸ್ಕ್ಡ್. ಓಕೆ, ಪೊಟೆನ್ಷಿಯಲ್ ಯಾವತ್ತೆ ಕಡಿಮೆ ಆಗುತ್ತೆ. ಇಸ್ ಅ ಫಾರ್ಮುಲಾ ಫಾರ್ ದಿಸ್ ಆಲ್ಸೋ. ಸಿ ಈಸ್ ಈಕ್ವಲ್ ಟು ಐ ಥಿಂಕ್ 4 pi epsilon naught into K into R ಒಂದು ಫಾರ್ಮುಲಾ ಇದೆ. If radius is doubled, if you want see, since it is what the question is, so potential soap bubble is charged to a potential of 16 volts. If the radius is doubled, then what will happen to potential of the bubble is now the potential of the bubble now will be capacitance constant irutte, potential kadame agutte basically. So just always, you don't have any formulas, just remember it reduces by half, that's enough. Okay, so nimge ad formula illa, yado one question alli kelidare. Iga next question, after this, so current electricity, what is this? Now I'm going to teach you here now. Quick ಆಗಿ ಡಿಸ್ಕಸ್ ಮಾಡಿ ಏನಂತ. ಡ್ರಿಫ್ಟ್ ವೆಲಾಸಿಟಿ ಮೇಲೆ ಕ್ವಶನ್ಸ್ ಕೇಳ್ತಾರೆ ಯಾವತ್ತೇ ಆಗಲಿ. ಕರೆಂಟ್ ಫ್ಲೋ, ಸಿ ಡ್ರಿಫ್ಟ್ ವೆಲಾಸಿಟಿ ಇಸ್ ಆಲ್ವೇಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಆಫ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ನೀವು ಯಾವ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತೀರೋ ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಅರ್ಥ ಇದು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಕರೆಂಟ್ ಡೆನ್ಸಿಟಿ ಇದ್ರ ಏರಿಯಾ, ಸೊ ಐ ಈಸ್ ಈಕ್ವಲ್ ಟು ಕರೆಂಟ್ ಡೆನ್ಸಿಟಿ ಅಂದರೆ ಕರೆಂಟ್ ಪರ್ ಯೂನಿಟ್ ಏರಿಯಾ. ಅದರ ಯೂನಿಟ್ ಬಂದು ಕರೆಂಟ್ ಬಂದು ಆಂಪಿಯರು ಮೀಟರ್ ಸ್ಕ್ವೇರ್ ಬರುತ್ತೆ. ಮತ್ತು ತುಂಬ ಸತಿ ಇದನ್ನು ಕೇಳಿದ್ದಾರೆ MCQ, J is equal to sigma E ಅಂತ. ದೇ ಗಿವನ್ ಡಿಫ್ರೆಂಟ್ this one, they ask which one is true ಅಂತ. J is equal to sigma E. ಮತ್ತು ಕರೆಂಟ್ ಡೆನ್ಸಿಟಿ ಬಂದು ವೆಕ್ಟರ್ ಕ್ವಾಂಟಿಟಿ. VD is equal to EE tau by M ಇದೆಯಲ್ವಾ, ಇದ್ರ ಬೇಸ್ ಮೇಲೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಈಗ ಒಂದು ವೇಳೆ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಅವು ಫಾಸ್ಟಾಗಿ ಓಡ್ತವೆ. ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಸ್ಟಾರ್ಟ್ ಗೋಯಿಂಗ್ ಫಾಸ್ಟ್. ಆಗೇನಾಗುತ್ತೆ, ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಗುತ್ತೆ. ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆದರೆ ಡ್ರಿಫ್ಟ್ ವೆಲಾಸಿಟಿ, ನೋಡಿ ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆದರೆ ಡ್ರಿಫ್ಟ್ ವೆಲಾಸಿಟಿ ಕಡಿಮೆ ಆಗುತ್ತೆ. ಇದ್ರ ಮೇಲೆ MCQs ಫ್ರೇಮ್ ಮಾಡ್ತಾರೆ. ಸಿಂಪಲ್, ಇಷ್ಟು ನೆನ್ಪಿಟ್ಕೊಳ್ಳಿ. ಟೌ ಕಡಿಮೆ, ಟೆಂಪರೇಚರ್ ಇದು. ಅದಾದಮೇಲೆ ದೇ ಲಾಟ್ ಆಫ್ ನ್ಯೂಮರಿಕಲ್ಸ್, ಲಾಟ್ ಆಫ್ MCQs ಫ್ರೇಮ್ಡ್ ಆನ್ R is equal to rho L by A ಆಲ್ಸೋ. R is equal to rho into L by A. ಲೆಂತ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಏರಿಯಾ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಈ ಥರ ಕ್ವಶನ್ಸ್ ಕೂಡ ಫ್ರೇಮ್ ಮಾಡ್ತಾರೆ. ಐ ಹ್ಯಾವ್ ಟೇಕನ್ ಸಮ್ ಕ್ವಶನ್ಸ್. ಓಕೆ, ಅದು ಬಿಟ್ಟು ಹೌ ಆರ್ ಚೇಂಜಸ್. ಮತ್ತು ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಕಂಡಕ್ಟಿವಿಟಿ ಅನ್ನೋದು ಇಟ್ ಓನ್ಲಿ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್. ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಲೆಂತ್ ಆ್ಯಂಡ್ ಏರಿಯಾ, ಆಲ್ ದಿಸ್ ಥಿಂಗ್ಸ್. ಅಗೇನ್ ಇದ್ರ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಾರೆ MCQs. ಅರ್ಥ ಆಯ್ತಾ? ಇಟ್ ಡಿಪೆಂಡ್ಸ್ ಓನ್ಲಿ ಟೆಂಪರೇಚರ್, ಕಂಡಕ್ಟಿವಿಟಿ, ಕಂಡಕ್ಟೆನ್ಸ್ ಇದೆಲ್ಲ. ಆ್ಯಂಡ್ ಆಲ್ಸೋ ರೆಸಿಸ್ಟೆಂಟ್ ಯೂನಿಟ್ಸು ಓಮ್ ಆದರೆ ಕಂಡಕ್ಟೆನ್ಸ್ದು ಮೋ MHO ಆಪೋಸಿಟ್. ಅರ್ಥ ಆಯ್ತಾ? ಅದು ನೆನ್ಪಿಟ್ಕೊಳ್ಳಿ. ಅದನ್ನು MCQ ಕನ್ವರ್ಟ್ ಮಾಡಿದ್ದಾರೆ. ನೆಕ್ಸ್ಟ್, ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ವಾಲ್ಯೂಮ್, ದಟ್ ಇಸ್ ಕಾಲ್ಡ್ ಎಸ್ ಮೊಬಿಲಿಟಿ. ನೆಕ್ಸ್ಟ್ ಅದಾದಮೇಲೆ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಫ್ರಮ್ ಹೈಪ್. ಓಕೆ, ಐ ಥಿಂಕ್ ಇಟ್ಸ್ ಕ್ವಶನ್, ಐ ಥಿಂಕ್ MCQ ಬರ್ದಂಗಿಲ್ಲ. ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ಫ್ರಮ್ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಈಸ್ ಟ್ರೂ ಆರ್ ಫಾಲ್ಸ್? ಯಾ, ಡೈರೆಕ್ಷನ್ ಆಫ್ ಯಾವತ್ತೇ ನೆನ್ಪಿಟ್ಕೊಳ್ಳಿ, ಕರೆಂಟ್ ಅನ್ನೋದು ಯಾವತ್ತು ಹೈ ಪೊಟೆನ್ಷಿಯಲಿಂದ ಲೋ ಪೊಟೆನ್ಷಿಯಲ್ಗೆ ಹೋಗುತ್ತೆ. ಹೈಯರ್ ವೋಲ್ಟೇಜ್ ಟು ಲೋವರ್ ವೋಲ್ಟೇಜಸ್. ಬಿಕಾಸ್ ಇವಾಗ ಬ್ಯಾಟ್ರಿ ಇರುತ್ತೆ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಕರೆಂಟ್ ಗೋಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್. ನೆಕ್ಸ್ಟ್ ಅದಾದಮೇಲೆ ನೇಮ್ ಆಫ್ ದ Kirchhoff ಲಾಸ್ ವಿಚ್ ಇಸ್, ಇದು ತುಂಬ ಸತಿ ಕೇಳಿದ್ದಾರೆ. ನೇಮ್ ಆಫ್ ದ Kirchhoff ಲಾ ವಿಚ್ ಇಸ್ ದ ಕಾನ್ಸಿಕ್ವೆನ್ಸ್ ಆಫ್ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಎನರ್ಜಿ. ಕನ್ಸರ್ವೇಷನ್ ಆಫ್ ಎನರ್ಜಿ ಬಂದು Kirchhoff ಸೆಕೆಂಡ್ ಲಾ, ಲೂಪ್ ಇದೆಯಲ್ವಾ ಅದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೂಪ್ ರೂಲ್, Kirchhoff ಫಸ್ಟ್ ಲಾ, ಸೆಕೆಂಡ್ ಲಾ, ಲೂಪ್ ರೂಲ್. ಸೊ ನಾಟ್ ಲೂಪ್ ರೂಲ್, Kirchhoff first law or loop rule, Kirchhoff second law or loop rule, first law actually. Basically KVL makle, current KVL, Kirchhoff first law and current rule alla, Kirchhoff first law and loop rule. Basically KVL, Kirchhoff's voltage law idalva, that is based on law of conservation of energy. Next ನೋಡಿ, ಇದು ತುಂಬ ಇಂಪಾರ್ಟೆಂಟು. ಇದನ್ನು ಡಯಾಗ್ರಾಮ್ಸ್ ಆಗಿ ಕೇಳ್ಬೋದು. ನಾನು ಇಲ್ಲಿ ಬರೀ ಒಂದೇ ಡಯಾಗ್ರಾಮ್ ಕೊಟ್ಟಿದ್ದೀನಿ. ದೇ ಕ್ಯಾನ್ ಆಸ್ಕ್ ಲೈಕ್ 3 ಡಯಾಗ್ರಾಮ್ಸ್. ಸೊ ರೆಸಿಸ್ಟೆನ್ಸ್ ಆಫ್ ದ ಮೆಟಾಲಿಕ್ ಕಂಡಕ್ಟರ್ ಏನಾಗುತ್ತೆ? ಮೆಟಾಲಿಕ್ ಕಂಡಕ್ಟರ್ ವಿತ್ ಡಿಕ್ರೀಸ್ ಇನ್ ಟೆಂಪ್ರೇಚರ್ ಕಡಿಮೆ ಆದಷ್ಟು ರೆಸಿಸ್ಟಿವಿಟಿ ಬಂದು ಅದರದ್ದು ಕಡಿಮೆ ಆಗುತ್ತೆ. ನೋಡಿ, ಟೆಂಪ್ರೇಚರ್ ಕಡಿಮೆ ಆದರೆ ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಟ್ ಡಿಕ್ರೀಸಸ್. ಬೇಸಿಕ್ ದ ಆನ್ಸರ್ ಇಸ್ ಡಿಕ್ರೀಸಸ್. ಇದು ಫಾರ್ ದ ಕಾಪರ್. ಅದೇ ರೀತಿ ದೇ ಕ್ಯಾನ್ ಆಲ್ಸೋ ಆಸ್ಕ್ ಫಾರ್ ನೈಕ್ರೋಮ್ ವೈರ್. ದೇ ಕ್ಯಾನ್ ಆಲ್ಸೋ ಆಸ್ಕ್ ಫಾರ್ ಸೆಮಿಕಂಡಕ್ಟರ್ಸ್ ಏನಾಗುತ್ತೆ? ಟೆಂಪ್ರೇಚರ್ಸ್ ಜಾಸ್ತಿ ಆದರೆ ಇದು ಕಂಡಕ್ಟಿವಿಟಿ ಇಲ್ಲೇನು ಕೇಳಿದ್ರೆ ರೆಸಿಸ್ಟಿವಿಟಿ ಅಲ್ವಾ. ಸೊ ರೆಸಿಸ್ಟಿವಿಟಿ ಬಂದು ಡಿಕ್ರೀಸ್ ಆಗುತ್ತೆ. ಬೇಸಿಕಲಿ ದಿಸ್ ಇಸ್ ಅ ಗ್ರಾಫ್ಸ್. ಯಾವ್ದು ಬೇಕಾದ್ರೂ ಕೇಳ್ಬೋದು ಅವ್ರು. ಯಾವುದೋ ಒಂದು ಕ್ವಶನಲ್ಲಿ ದೇ ಗೇವನ್ ದಿಸ್ ಗ್ರಾಫ್ ಅಂಡ್ ದೇ ಆಸ್ಕಿಂಗ್ ಈಸಿ ವಿಚ್ ಈಸ್ ಟ್ರೂ. ಈ ಗ್ರಾಫ್ನ ಸೊ ಫಾರ್ ಕಾಪರ್ಗೆ, ಫಾರ್ ಕಂಡಕ್ಟರ್ಗೆ ಹೌ ಇಟ್ ವೇರೀಸ್ ವಿತ್ ಟೆಂಪ್ರೇಚರ್ ಅಂದ್ಬಿಟ್ಟು 4-5 ಗ್ರಾಫ್ ಕೊಟ್ಟಿದ್ದಾರೆ. ದೇ ಆಸ್ಕಿಂಗ್ ವಿಚ್ ಈಸ್ ಟ್ರೂ ಅಂದ್ಬಿಟ್ಟು. ಅರ್ಥ ಆಯ್ತಾ? ಸೊ ದಿಸ್ ಗ್ರಾಫ್ಸ್ ಯು ಲರ್ನ್ ಇಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಲೆಟ್ಸ್ ಗೋ ಫಸ್ಟ್ ಕ್ವಶನ್.
ನೆಕ್ಸ್ಟ್ ಓಮ್ಸ್ ಲಾ ಹೋಲ್ಡ್ಸ್ ಗುಡ್ ಫಾರ್, ಓಮ್ಸ್ ಲಾ ಅನ್ನೋದು ಬರೀ ಮೆಟಾಲಿಕ್ ಕಂಡಕ್ಟರ್ಸ್ ಮಾತ್ರ ಹೋಲ್ಡ್ ಆಗುತ್ತೆ, ನಾಟ್ ಫಾರ್ ಸೆಮಿ ಕಂಡಕ್ಟರ್ಸ್, ನಾಟ್ ಫಾರ್ ಆಲ್ ಕಂಡಕ್ಟರ್ಸ್, ಇಸ್ ಓನ್ಲಿ ಫಾರ್ ಮೆಟಾಲಿಕ್. ನೆಕ್ಸ್ಟ್ ಎಕ್ಸಾಂಪಲ್ ಆಫ್ ಓಮಿಕ್ ಡಿವೈಸ್, ಓಮಿಕ್ ಡಿವೈಸ್ ಬಂದು ರೆಸಿಸ್ಟರು, ಇವೆಲ್ಲ ನಾನ್ ಓಮಿಕ್ ಡಿವೈಸಸ್ ಬಿಕಾಸ್ ಎಂತಕ್ಕೆ ಅಂದರೆ ದೇ ಡೋಂಟ್ ಒಬೇ ದ ಓಮ್ಸ್ ಲಾ. ನೆಕ್ಸ್ಟ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟಿಂಗ್ ವೈರ್ ಇನ್ಕ್ರೀಸಸ್ ವಿತ್, ರೆಸಿಸ್ಟೆನ್ಸ್ ಅನ್ನೋದು ಫಾರ್ಮುಲಾ ಬಂದು ರೋ ಇಂಟು ಎಲ್ ಬೈ ಎ, ರೆಸಿಸ್ಟೆನ್ಸ್ ಅನ್ನೋದು. ಸೊ ಇನ್ಕ್ರೀಸಸ್, ಆಬ್ವಿಯಸ್ಲಿ ಲೆಂತ್ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಓಕೆ. ಡಿಕ್ರೀಸಸ್ ನೋ, ನಾಟ್ ಪಾಸಿಬಲ್, ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ದ ಲೆಂತ್, ನೋ. ಇನ್ಕ್ರೀಸಸ್ ಇನ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ವೈರ್, if cross sectional area increases, R will decrease, they are asking me increases, the answer is increases with the length. Next, let's go for next question. The resistivity of conducting wire, it does not depend upon dimensions, cross section area idr mele, it does not depend upon the length and area, it depends only on the temperature. Adad mele I is equal to A N E V D, formula is J kottidare alli, formula bandu I is equal to A N E V D, they are asking what is J. J is equal to basically I divided by A alva. So if you take I divided by A, so divided by A ಮಾಡಿದಾಗ A cancel ಆಗುತ್ತೆ, we should get NEVD, that is NEVD. The answer is basically NEVD. J is ಆಯ್ತಾ. ಎಲ್ಲ ಫಾರ್ಮುಲಾಸ್ನು ಕೇಳ್ಬೋದು MCQs ಆಗಿ. The substance which have large number of free electrons and offer low resistance, obviously it's called as conductors. ಇದು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್, the Kirchhoff voltage law is accordance with law of conservation of energy, law of conservation of energy. Next, ಅದಾದ್ಮೇಲೆ which one of the following materials is most suitable for making coils of resistance box, that is manganene, okay. Next, length and area of cross section of wire is doubled, ಅಂದ್ರೆ resistance ತಗೊಂಡ ಈಗ rho into L divided by A ಅಲ್ವಾ. So length and area of cross section, length is also doubled, area of cross section also doubled, so the resistance remains same, doesn't change. Length is doubled, and then what is this, area is also doubled, area of cross section area of also doubled, okay. Then doesn't 2 cancel out, it doesn't change, aita. Kelsa idea, are you able to understand? See, first law junction rule, second law loop rule. What do you want? First law, ಬಿಡಿ ಅದೆಲ್ಲೋ ಇದೆ. KVL ಬಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಮೇಲೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ KVL, ಅದು ನೆನ್ಪಿಟ್ಕೊಳ್ಳಿ ಸಾಕು. ಡಿವೈಸ್ ಯೂಸ್ ಟು ಮೆಷರ್ ದ ಅನ್ನೋನ್ ರೆಸಿಸ್ಟೆನ್ಸ್ ಮೆಷರ್ ಮಾಡೋದು, ಡಿವೈಸ್ ಯೂಸ್ ಟು ಮೆಷರ್ ಅನ್ನೋನ್ ರೆಸಿಸ್ಟೆನ್ಸ್, ಪೊಟೆನ್ಶಿಯೋಮೀಟರ್, ಮೀಟರ್ ಬ್ರಿಡ್ಜ್ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಫೈಂಡ್ ಅನ್ನೋನ್ ರೆಸಿಸ್ಟೆನ್ಸ್. ಐ ಥಿಂಕ್ ದೇ ಡಿಲೀಟೆಡ್ ದಿಸ್ ಮೀಟರ್ ಬ್ರಿಡ್ಜ್ ಅಂಡ್ ಆಲ್, ಮೇ ಬಿ ಕೇಳೋದಿಲ್ಲ. ಈ ರೀತಿ ಕ್ವಶನ್ಸ್ನ ಕೇಳ್ತಾರೆ, ಅರ್ಥ ಆಯ್ತಾ. ಕನ್ಸರ್ವೇಷನ್ ಆಫ್ ಎನರ್ಜಿ ಬಂದು ಹೌದು ವೋಲ್ಟೇಜ್ ಲಾ. ಥ್ಯಾಂಕ್ ಯು ಸೂರ್ಯ ಸರ್, ಯು ಸೆಡ್ ಇಟ್ ಫಾರ್ ಕಂಡಕ್ಟಿವಿಟಿ, ವಾಟ್ ಕಂಡ್ರಿ ಕೇಳಿಸ್ತಾ ಇದೆಯಾ? ದಟ್ಸ್ ಗುಡ್. ಮ್ಯಾಂಗನೀನ್ ಆಲ್ಸೋ ಕಾನ್ಸ್ಟೆಂಟ್ ಇನ್ ಕರೆಕ್ಟ್, ಕಾನ್ಸ್ಟೆಂಟ್ ಆಪ್ಷನ್ ಇದೆಯಾ ಅಲ್ಲಿ? ಇಲ್ವಲ್ಲ, ವಿ ಡೋಂಟ್ ಹ್ಯಾವ್, ಸೊ ದಟ್ಸ್ ಓನ್ಲಿ ಆಪ್ಷನ್ ವಾಸ್ ದೇರ್, ಕರೆಕ್ಟ್. ನೆಕ್ಸ್ಟ್, ಮೂವಿಂಗ್ ಚಾರ್ಜಸ್, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇನ್ನೊಂದು ತುಂಬ ಸತಿ MCQ ಫ್ರೇಮ್ ಮಾಡಿದೆ. ಏನಂದ್ರೆ MCQ ಫ್ರೇಮ್ ಮಾಡಿದೆ ಅಂದರೆ, ಯಾವುದೇ ಒಂದು ಸ್ಟೇಷನರಿ ಚಾರ್ಜ್ ಇದ್ದರೆ ಆ ಸ್ಟೇಷನರಿ ಚಾರ್ಜ್ಗೆ ಬರೀ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ಇರುತ್ತೆ. ಮೂವಿಂಗ್ ಚಾರ್ಜ್ ಇದ್ದರೆ ಮಾತ್ರ, ಚಾರ್ಜ್ ಮೂವ್ ಆಗ್ತಾ ಇದ್ದರೆ ಮಾತ್ರ ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡು ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡು ಇರುತ್ತೆ. ಸೊ ಎ ಮೂವಿಂಗ್ ಚಾರ್ಜ್, ಎ ಚಾರ್ಜ್ ಇನ್ ಮೋಷನ್ ವಿಲ್ ಹ್ಯಾವ್ ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಎ ಚಾರ್ಜ್ ಇನ್ ರೆಸ್ಟ್ ವಿಲ್ ಹ್ಯಾವ್ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್. ದ ಫೋರ್ಸ್ ಆ್ಯಕ್ಟ್ಸ್ ಓನ್ಲಿ ಇನ್ ದ ಮೂವಿಂಗ್ ಚಾರ್ಜ್, ಓನ್ಲಿ ಮೂವಿಂಗ್ ಚಾರ್ಜ್ ಮೇಲೆ ಮಾತ್ರ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಯಾಕಂದರೆ ನಾವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಬಿಟ್ಟು ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಒಂದು ಸ್ಟೇಷನರಿ ಚಾರ್ಜ್ ಇಟ್ಟರೆ ಅದ್ರ ಮೇಲೆ ಫೋರ್ಸ್ ಆ್ಯಕ್ಟ್ ಆಗೋದಿಲ್ಲ. ಆ ಚಾರ್ಜ್ ಮೂವ್ ಆದರೆ it will also produce its own magnetic field. This magnetic field will interfere with this magnetic field, therefore there is some force will be acting. ಇದನ್ನು MCQs ಕೇಳಿದ್ದಾರೆ ತುಂಬ ಸತಿ, ಇದೇ MCQs. R is equal to mv by qb, ಇದು ತುಂಬ ಇಂಪಾರ್ಟೆಂಟ್ ಫಾರ್ಮ್, ಈವನ್ ಫಾರ್ ಯುವರ್ KCET ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರತಿ ವರ್ಷ 1-2 ಕ್ವಶನ್ ಬರುತ್ತೆ ಇದರಲ್ಲಿ. R is equal to mv by qb ಅಂತ. ನೆಕ್ಸ್ಟ್ ಅದಾದಮೇಲೆ, ಸೊ ನೆಕ್ಸ್ಟ್ ಫೋರ್ಸ್ ಎಕ್ಸ್ಪೀರಿಯನ್ಸಸ್ ದಿಸ್ ಅ ಫಾರ್ಮುಲಾ QVB sin θ, ಇದು ಫಾರ್ಮುಲಾ. ಮತ್ತೆ ಇದನ್ನು ಮತ್ತೆ ಕೇಳಿದೆ ಎಕ್ಸಾಮಲ್ಲಿ. ಮತ್ತೆ ಒಂದು ವೇಳೆ ಕಂಡಕ್ಟರ್ ಇಟ್ಟರೆ ಅದ್ಮೇಲೆ ಫೋರ್ಸ್ ಬಂದು ILB sin θ, ಇದು ನೆನ್ಪಿಟ್ಕೊಳ್ಳಿ, ILB sin θ ಇದನ್ನು ಕೇಳ್ಬೋದು. ಆ್ಯಂಡ್ ಇದು ಒಂದು ವೆಕ್ಟರ್ ಕ್ವಾಂಟಿಟಿ V ಕ್ರಾಸ್ B. ಮತ್ತು ಇದು ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ಫೋರ್ಸು 90 ಡಿಗ್ರಿ ಇದ್ದರೆ ಮ್ಯಾಕ್ಸಿಮಮ್ ಇರುತ್ತೆ. ಇದನ್ನು ಎಕ್ಸಾಮಲ್ಲಿ ಇದು ತುಂಬ ಸತಿ ಕೇಳಿದ್ದಾರೆ. ಅಂದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಲ್ವಾ,
ಸೊ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಮ್ಯಾಗ್ನೆಟಿಕ್ ಫೀಲ್ಡು ಹೀಗೆ ಮೇಲಿಂದ ಕೆಳಗಡೆ ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ದಿಸ್ ಲೈಕ್ ದಿಸ್. ಸೊ ವೆನ್ ದ ಚಾರ್ಜ್ ಎಂಟರ್ಸ್ ಪರ್ಪೆಂಡಿಕ್ಯುಲರ್ಲಿ ದೆನ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದ ಮ್ಯಾಕ್ಸಿಮಮ್ ಫೋರ್ಸ್. ಇಫ್ ಚಾರ್ಜ್ ಗೋಸ್ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ಅಲ್ವಾ. ಈಗ ನೋಡಿ, ಗಾಳಿ ಬೀಸ್ತಾ ಇರುತ್ತೆ, ನೀವು ಆಪೋಸಿಟ್ ಹೋದರೆ ನಿಮ್ಗೆ ಜಾಸ್ತಿ ಫೋರ್ಸು, ನೀವು ಗಾಳಿ ಜೊತೆನೇ ನಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಫೋರ್ಸ್ ಇರೋದಿಲ್ಲ. ಸೊ ಇದು ನೆನ್ಪಿಟ್ಕೊಳ್ಳಿ, ಇದನ್ನು ತುಂಬ ಸತಿ ಎಮ್ ಸಿ ಕ್ಯೂ ಕೇಳಿದ್ದಾರೆ. ಸೊ when the charge is along the direction of the field it will not experience a force. ಇನ್ನೊಂದು, when charge enters exactly perpendicular it will always undergo circular. if it enters some obliquely ಅಂದರೆ ಯಾವುದೋ ಒಂದು ಆ್ಯಂಗಲಲ್ಲಿ ಎಂಟ್ರಿ ಮಾಡಿದ್ರೆ it will undergo helical path. ಅಂದರೆ ಯಾವುದೋ ಒಂದು ಆ್ಯಂಗಲಲ್ಲಿ ಎಂಟ್ರಿ ಮಾಡಿದ್ರೆ ಈ ಥರ ಯಾವುದೋ ಒಂದು ಆ್ಯಂಗಲಲ್ಲಿ ಎಂಟ್ರಿ ಮಾಡಿದ್ರೆ ಈ ಥರ ಹೆಲಿಕಲ್ ಪಾತ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತು? ಇದು ನೆನ್ಪಿಟ್ಕೊಳ್ಳಿ, ಪರ್ಪೆಂಡಿಕ್ಯುಲರ್ ಹೋದರೆ ಸರ್ಕ್ಯುಲರು, ಬೇರೆ ಆ್ಯಂಗಲ್ ಎಂಟ್ರಿ ಮಾಡಿದ್ರೆ ಹೆಲಿಕಲ್ ಪಾತ್ ಇರುತ್ತೆ. ಅದಾದಮೇಲೆ ಅಷ್ಟೇ, ಅಲಾಂಗ್ ದ ಡೈರೆಕ್ಷನ್ ಹೋದರೆ ಡೈರೆಕ್ಷನ್ ಆಫ್ ದ ಫೀಲ್ಡ್ ಇದ್ದರೆ ಕಡಿಮೆ ಫೋರ್ಸ್ ಇರುತ್ತೆ, 0 ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪರ್ಪೆಂಡಿಕ್ಯುಲರ್ ಹೋದರೆ ಮ್ಯಾಕ್ಸಿಮಮ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ 4 ಕ್ವಶನ್ 4 MCQs ಕನ್ವರ್ಟ್ ಮಾಡ್ಬೋದು. ಆಯಿತಾ? ನಾನು ಆಲ್ರೆಡಿ ಬರ್ದೀನಿಲ್ಲ ಅದನ್ನು. ಓಕೆ, ನೆಕ್ಸ್ಟು ಇದು ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ದ ಆಂಪಿಯರ್ ಸರ್ಕ್ಯೂಟ್ ಅಲ್ಲ, ಇದು ಫಾರ್ಮುಲಾ ಡೈರೆಕ್ಟಾಗಿ ಕೇಳಿ ತುಂಬ ಸತಿ ಕ್ವಶನ್ ಕೊಟ್ಬಿಟ್ಟು ಶೋ ವಿಚ್ ಈಸ್ ಕರೆಕ್ಟ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಫಾರ್ಮುಲಾ ಅಂತ ಕೊಡ್ತಾರೆ. ದ ಗಿವ್ MCQ ದ ಲಾಸ್ಟ್ ಟು ಐಡೆಂಟಿಫೈ ವಿಚ್ ಇಸ್ ದ ಕರೆಕ್ಟ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು, ಇದು ಲೈನ್ ಇಂಟಿಗ್ರಲ್ ಇರಬೇಕು ಇಲ್ಲಿ PDL. ಅದೇ ರೀತಿ ಡ್ಯೂ ಟು ಲೈನ್ ಚಾರ್ಜ್ ಇದು ಫಾರ್ಮುಲಾ ಈ ರೀತಿ ಇರುತ್ತೆ. ಯಾವುದೋ ಒಂದು MCQ ಅಲ್ಲಿ ಈ ಥರ ಕೇಳಿದ್ದಾರೆ, ಡ್ಯೂ ಟು ಎ ಕರೆಂಟ್ ಕ್ಯಾರಿಂಗ್ ವೈರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ is inversely proportional to, they asked how it depends, is it proportional to R, is it inversely proportional to R, is it inversely proportional to R square, ಈ ಥರ ಕೇಳ್ತಾರೆ ಆನ್ಸರ್ನ. ಆನ್ಸರ್ ನೆನ್ಪಿಟ್ಕೊಳ್ಳಿ 1/R ಇರುತ್ತೆ. ಆಯಿತಾ? ಇದು ಮತ್ತೆ ಮೂವಿಂಗ್ ಕಾಲ್, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಮತ್ತು ಸೇಮ್ ಡೈರೆಕ್ಷನಲ್ಲಿ ಅಟ್ರಾಕ್ಟ್ ಆಗುತ್ತೆ, ನೆನ್ಪಿಟ್ಕೊ. ಸೇಮ್ ಅಂದರೆ ಆ್ಯಕ್ಚುಲಿ ರಿಪಲ್ಷನ್ ಅನ್ಕೊತೀವಿ, ಬಟ್ ಸೇಮ್ ಅಂದರೆ ಅಟ್ರಾಕ್ಷನ್ನು, ಕರೆಂಟ್ ಹೋಗ್ಬೇಕಂತ ಹೇಳಿದ್ರೆ. ಅರ್ಥ ಆಯ್ತಾ? ಎಸ್, ದಿಸ್ ವಿಡಿಯೋ ವಿಲ್ ಬಿ ರೆಕಾರ್ಡೆಡ್ ಫಾರ್ಮೆಟ್ ಆಲ್ಸೋ. ನೆಕ್ಸ್ಟ್, ಸೊ MCG ಕನ್ವರ್ಷನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಇದನ್ನು ಮತ್ತೆ ಇದರಲ್ಲಿ ಮಿನಿಮಮ್ ಒಂದು 5 MCQs ಫ್ರೇಮ್ ಮಾಡಿದ್ದಾರೆ. 5 MCQs ನಾನು ಒಂದೇ ನೋಟ್ಸ್ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಸಿಂಪಲ್, ಫಸ್ಟು MCG ಟು ಆ್ಯಮ್ಮೀಟರ್. MCGಯಿಂದ ಆ್ಯಮ್ಮೀಟರ್ ಕನ್ವರ್ಟ್ ಮಾಡೋಕ್ಕಂದ್ರೆ ಆ್ಯಮ್ಮೀಟರ್ ಏನು ಮಾಡುತ್ತೆ, ಆ್ಯಮ್ಮೀಟರ್ ಬಂದು ಯಾವತ್ತೇ ಆಗಲಿ ಕರೆಂಟ್ನ ಮೆಷರ್ ಮಾಡುತ್ತೆ. ಕರೆಂಟ್ ಮೆಷರ್ ಮಾಡೋಕ್ಕಂದ್ರೆ ಅಲ್ಲಿ ಕರೆಂಟ್ ಮೆಷರ್ ಮಾಡೋಕ್ಕಂದ್ರೆ ಫಸ್ಟ್ ಕರೆಂಟ್ ಹೋಗ್ಬೇಕಲ್ವಾ, ಕರೆಂಟ್ ಹೋಗ್ಬೇಕಂದ್ರೆ ರೆಸಿಸ್ಟೆನ್ಸ್ ಕಡಿಮೆ ಇರಬೇಕಲ್ಲಿ, ರೆಸಿಸ್ಟೆನ್ಸ್ ಶುಡ್ ಬಿ ಲೆಸ್, ದೇರ್ಫೋರ್ ಕರೆಂಟ್ ವಿಲ್ ಗೋ ಮೋರ್. ಅರ್ಥ ಆಯ್ತಾ? ರೆಸಿಸ್ಟೆನ್ಸ್ ಹಿಂಗೆ ಕಡಿಮೆ ಮಾಡ್ತೀರಾ, ಯಾವುದೇ ಇವತ್ತು ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ರೆಸಿಸ್ಟೆನ್ಸ್ ವಿಲ್ ಬಿ ಲೆಸ್ ದ್ಯಾನ್ ದ ಲೀಸ್ಟ್. ಸೊ ನೆನ್ಪಿಟ್ಕೊಳ್ಳಿ, ಪ್ಯಾರಲಲ್ಲಿ ಸ್ಮಾಲ್ ರೆಸಿಸ್ಟೆನ್ಸ್ ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್. MCG ಟು ವೋಲ್ಟ್ ಮೀಟರ್ ಕನ್ವರ್ಟ್ ಮಾಡಬೇಕಂದ್ರೆ ವೋಲ್ಟ್ ಮೀಟರ್ ಅಂದರೆ ಏನು, ವೋಲ್ಟೇಜ್ ಮೆಷರ್ ಮಾಡಬೇಕು. ಎಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆಯೋ ಅಲ್ಲಿ ವೋಲ್ಟೇಜ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಸೊ ಅದರಿಂದ ಶುಡ್ ಬಿ ಕನೆಕ್ಟೆಡ್ ಇನ್ ಸೀರೀಸ್. ಮತ್ತು ಎಕ್ಸಾಂಪಲ್ ಕೇಳ್ತಾರೆ, ಐಡಿಯಲ್ ಆ್ಯಮ್ಮೀಟರ್ ಅಂದರೆ ಏನು, ಅದನ್ನು 0 ರೆಸಿಸ್ಟೆನ್ಸ್ ಇರಬೇಕು. ಅಂದರೆ ಐಡಿಯಲ್ ವೋಲ್ಟ್ ಮೀಟರ್ ಅಂದ್ರೇನು ಅಂದರೆ ಎಲ್ಲ ವೋಲ್ಟೇಜ್ನು ಡ್ರಾಪ್ ಮಾಡ್ಕೊಬೇಕು, ಲಿಟ್ರಲಿ ಇನ್ಫೈನೈಟ್ ಇರಬೇಕು. ಇದನ್ನು MCQ ಕನ್ವರ್ಟ್ ಮಾಡ್ಬೋದು. ಇಲ್ಲಿ 4 MCQs ಆಯಿತಾ? ಅದಾದಮೇಲೆ ಇನ್ನೂ ಕೇಳ್ತೀನಿ ನೋಡಿ. ನೆಕ್ಸ್ಟ್ ದೇ ಆಸ್ಕ್ ಯು ವಾಟ್ ಈಸ್ ಕರೆಂಟ್ ಸೆನ್ಸಿಟಿವಿಟಿ. ಕರೆಂಟ್ ಸೆನ್ಸಿಟಿವ್ ಅನ್ನೋದು ನಂಬರ್ ಆಫ್ ಟರ್ನ್ಸ್ನ ಡಬಲ್ ಮಾಡಿದ್ರೆ ಕರೆಂಟ್ ಸೆನ್ಸಿಟಿವ್ ಡಬಲ್ ಆಗುತ್ತೆ. ವೋಲ್ಟೇಜ್ ಸೆನ್ಸಿಟಿವ್ ಅನ್ನೋದು ನಂಬರ್ ಆಫ್ ಟರ್ನ್ಸ್ನ ಡಬಲ್ ಮಾಡಿದ್ರೆ ವೋಲ್ಟೇಜ್ ಸೆನ್ಸಿಟಿವ್ ದೇರ್ ಇಸ್ ನೋ ಚೇಂಜ್. ಇದು ಇನ್ನೊಂದು. ಅದಾದಮೇಲೆ ವೋಲ್ಟೇಜ್ ಅಂದರೆ ಏನು, ನೀವು ಜಾಸ್ತಿ ಡಿಫ್ಲೆಕ್ಷನ್ ಇದೆಯಲ್ವಾ ದಟ್ ಆ್ಯಮ್ಮೀಟ್ರಲ್ಲಿ, ಆ ಡಿಫ್ಲೆಕ್ಷನ್ ಅನ್ನೋದು ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್, ಅಂದರೆ ಜಾಸ್ತಿ ಕರೆಂಟ್ ಫ್ಲೋ ಮಾಡೋಷ್ಟು ಜಾಸ್ತಿ ಡಿಫ್ಲೆಕ್ಷನ್ ಆಗುತ್ತೆ. ಸೊ ಲಿಟ್ರಲಿ MCQ ಚೆಕ್ ಮಾಡಿ ಇಲ್ಲಿ. ಇದು ಒಂದು MCQ 1 2 3 4 5 6 7 MCQs. 7 MCQsನ ನಾನು ನಿಮಗೆ ಒಂದೇ ಒಂದು ಇದರಲ್ಲಿ ಹೇಳ್ಕೊಟ್ಟು, ಐ ಟಾಟ್ ಯು. ಇಷ್ಟು ನೆನ್ಪಿಟ್ಕೊಳ್ಳಿ, ಯಾವ ಥರ MCQ ಕೇಳಿದ್ರು ನೀವು ಮಾಡ್ತೀರಾ. ಎನಿ MCQ ದಟ್ ಕಮ್ಸ್ ಫ್ರಮ್ MCG ಯು ಕ್ಯಾನ್ ಡೂ ಇಟ್. ಓಕೆ, ನೆಕ್ಸ್ಟು ಅದಾದಮೇಲೆ ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ದ Lorentz force is the force acting on the both electric, whenever there is both electric and magnetic field is there, that force is called Lorentz force. ನೆಕ್ಸ್ಟು ದ ರೆಸಿಸ್ಟೆನ್ಸ್ ಆಫ್ ಎ ಐಡಿಯಲ್ ವೋಲ್ಟ್ ಮೀಟರ್ ಶುಡ್ ಬಿ ಇನ್ಫಿನಿಟಿ. ನಾನು ಈಗ ತಾನೇ ಹೇಳಿದೆ. ನೆಕ್ಸ್ಟು ಗ್ಯಾಲೋಮೀಟರ್ ಕ್ಯಾನ್ ಬಿ ಕನ್ವರ್ಟ್ ಟು ವೋಲ್ಟ್ ಮೀಟರ್ ವೆನ್ ಹ್ಯೂಜ್ ರೆಸಿಸ್ಟೆನ್ಸ್ ಶುಡ್ ಬಿ ಇನ್ ದ ಸೀರೀಸ್. ನೆಕ್ಸ್ಟು ವಾಟ್ ಡಸ್ ದ ವಿ ರೆಪ್ರೆಸೆಂಟ್ ಇನ್ ದ ಪೊಟೆನ್ಷಿಯಲ್. ಈ ಫಾರ್ಮದಲ್ಲಿ ವಿ ಅಂದರೆ ಏನು, QVB ಅಂತ ಹೇಳಿದ್ರೆ ಇದು ವೆಲಾಸಿಟಿ ವಿತ್ ವಿಚ್ ದ ಚಾರ್ಜ್ ಎಂಟರ್ಸ್. ಸೊ ವಿ ಅನ್ನೋದು ವೆಲಾಸಿಟಿ ಆಫ್ ದ ಪಾರ್ಟಿಕಲ್. ನೆಕ್ಸ್ಟು ದ ಪಾತ್ ಆಫ್ ಎ ಚಾರ್ಜ್ ಪಾರ್ಟಿಕಲ್ ವೆನ್ ದ ಮೂವಿಂಗ್ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನೆನ್ಪಿಟ್ಕೊಳ್ಳಿ, ಇದು ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಹೋದರೆ
ಅದು ಏನು ಚೇಂಜ್ ಆಗೋದಿಲ್ಲ. ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಚಾರ್ಜು ಅಲಾಂಗ್ ದ ಫೀಲ್ಡ್ ಹೋದರೆ ಇಟ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಫೋರ್ಸ್. ಸೊ ಇಟ್ ಈಸ್ ಗೋಯಿಂಗ್ ಇನ್ ಎ ಲೈನ್, ಇಟ್ ವಿಲ್ ಗೋ ಇನ್ ಲೈನ್ ಇಟ್ ಸೆಲ್ಫ್. ಇಟ್ ವಿಲ್ ನಾಟ್ ಗೋ ಸರ್ಕ್ಯುಲರ್, ಇಟ್ ವಿಲ್ ನಾಟ್ ಗೋ ಎಲಿಕ್, ಇಸ್ ನೋ ಮೋಷನ್. ದೇ ಆಲ್ರೆಡಿ ಇಟ್ಸ್ ಮೂವಿಂಗ್ ಅಲ್ವಾ, ಸೊ ಆಬ್ವಿಯಸ್ಲಿ ಇಟ್ ವಿಲ್ ಹ್ಯಾವ್ ಎ ಮೋಷನ್. ನೆಕ್ಸ್ಟ್ ಎ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಪ್ಯಾರಲಲ್, ಅದೇ ಸೇಮ್ ಕ್ವೆಶ್ಚನ್ ಕೇಳಿದ್ದಾರೆ, ಮೂವಿಂಗ್ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, then its path become a straight line. It will not experience anything, it's linear or straight. Next, don't worry, blueprint follow ಮಾಡ್ತಾರೆ ಆಯ್ತಾ. What is a path of a charge particle in a uniform magnetic field with the initial velocity 0 ಇಂದ 90 degree between ಇದ್ರೆ velocity at an angle between them, so the answer is helical path. Next, so force on charge particle moving in a magnetic field is ಮ್ಯಾಕ್ಸಿಮಮ್ ಅಂದರೆ ಕ್ಯೂ ವಿ ಬಿ ಸೈನ್ ಟೀಟಾ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ವೆನ್ ಟೀಟಾ ಇಸ್ ಈಕ್ವಲ್ ಟು 90 ಡಿಗ್ರೀಸ್. ಆನ್ಸರ್ ಇಸ್ 90 ಡಿಗ್ರೀಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಲೆಟ್ಸ್ ಗೋ ಫಸ್ಟ್ ಕ್ವಶನ್. ಈ ನಿಮ್ಗೆ ಏನಾದರೂ ಯಾವುದೋ ಡೌಟ್ ಇದ್ದರೆ ಆ ಕ್ವಶನ್ನ ನನಗೆ ಕಮೆಂಟ್ ಮಾಡಿ ಆಯಿತಾ. ಕ್ಲಾಸ್ ಆದಮೇಲೆ ಯಾವುದೇ ಕ್ವಶನ್ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟ್ ಅದಾದಮೇಲೆ, so radius of a circular path traced by r is equal to mv by qb formula. Radius is equal to r is equal to mv by qb, the formula is. Next, current carrying loop is placed in a uniform magnetic field. Torque depends upon, torque formula ಏನು, NIAB sin theta, NIAB. It depends on area of the loop, it depends on the value of the current, it depends on the magnetic field. It does not, this is the answer, none. ಇದರ ಯಾವುದೇ ಒಂದು ಫಾರ್ಮುಲಾ ಕೇಳಿ ಆ ಫಾರ್ಮುಲಾದಿಂದ ಕ್ವಶನ್ ಕೇಳಕ್ಕೆ ಹೇಳ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ let's go for next question now. Two long parallel wires carrying current in opposite direction. ಆಪೋಸಿಟ್ ಡೈರೆಕ್ಷನ್ ಅಂದರೆ ನಾವೇನು ಅನ್ಕೊಂತೀವಿ, ಆಪೋಸಿಟ್ ಡೈರೆಕ್ಷನ್ ಅಂದರೆ ಅಟ್ರಾಕ್ಷನ್ ಅನ್ಕೊಂತೀವಿ, ಕಾಮನ್ ಸೆನ್ಸ್. ಬಟ್ ಇಲ್ಲಿ ರಿಪಲ್ಷನ್, ಆಪೋಸಿಟ್ ಇಸ್ ರಿಪಲ್ಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ಆನ್ಸರ್ ಇಸ್ ರಿಪಲ್. ನೆಕ್ಸ್ಟ್ ಅದಾದಮೇಲೆ ಓಕೆ, ನೆಕ್ಸ್ಟ್ ಒನ್. ಓಕೆ, ವಾಟ್ ಇಸ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್? ನೋಡಿ ಈಗೇನು ಮಾಡ್ತೀವಿ ಅಂದರೆ ಎಲ್ಲದನ್ನು ಕಂಬೈನ್ ಮಾಡಿಬಿಡಿ. ಇದು ತುಂಬಾ ಇಂಪಾರ್ಟೆಂಟು. ಅಪ್ಲೋಡ್ ಈ ಒನ್ ಶಾಟು ಇವತ್ತೇ ಅಪ್ಲೋಡ್ ಮಾಡೀನಿ. ಬರೀ 25 ಮಿನಿಟ್ಸಲ್ಲಿ ಈ ಎಂಟೈರ್ ಚಾಪ್ಟರ್ನ ಮುಗಿಸಿದ್ದೀನಿ. ಅದೊಂದೇ ಒಂದು ಚಾಪ್ಟರ್ ನೋಡ್ಕೊಂಬಿಟ್ರೆ ಯಾವುದೇ ಕ್ವಶನ್ ಬಂದು ನೀವು ಆನ್ಸರ್ ಮಾಡ್ತೀರಾ, ಯಾವುದೇ ಕ್ವಶನ್ ಬಂದ್ರು. ಅರ್ಥ ಆಯ್ತಾ? ಸೊ ಇಲ್ಲಿ ಜಾಸ್ತಿ ನಾನು ನೋಡ್ದಂಗೆ ದೇ ಆಲ್ವೇಸ್ ಆಸ್ಕ್, ತುಂಬ ಕೇಳೋದು ಎಕ್ಸಾಮಲ್ಲಿ. ಸೊ ತುಂಬ ದೇ ಆಸ್ಕ್ ಕ್ವಶನ್ಸ್ ಬೇಸ್ಡ್ ಆನ್ ಏನದು ಈ ಝೈಯನ್, ಈ ಸಸೆಪ್ಟಿಬಿಲಿಟಿ ಮೇಲೆ ಅಂದರೆ ಏನು, ಈ ಪ್ರಾಪರ್ಟೀಸ್ ಇರುತ್ತಲ್ವ, ಪ್ರಾಪರ್ಟೀಸಲ್ಲಿ MCQs ಕೇಳ್ತಾರೆ. ಯಾವುದಕ್ಕೆ ಜಾಸ್ತಿ ಇರುತ್ತೆ, ಯಾವುದಕ್ಕೆ ಕಡಿಮೆ ಇರುತ್ತೆ ಅಂದ್ಬಿಟ್ಟು. ವೆರಿ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಸಸೆಪ್ಟಿಬಿಲಿಟಿ ಅನ್ನೋದು ನೆಗೆಟಿವ್ ಮತ್ತು ಲಾರ್ಜ್ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ -1 ಆ ಥರ ಇದ್ದರೆ ಇಟ್ಸ್ ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಸಮ್, ದೇ ಆಕ್ಟ್ ಲೈಕ್ ಎ ಸೂಪರ್ ಕಂಡಕ್ಟರ್ಸ್. ನೆಕ್ಸ್ಟ್ ಪಾಸಿಟಿವ್ ಮತ್ತು ತುಂಬ ಲಾರ್ಜ್ ಇದ್ದರೆ ಅದು ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್. ಝೈ ಅನ್ನೋ ಇದು ವಾಟ್ ಇಸ್ ದಿಸ್? ಸಸೆಪ್ಟಿಬಿಲಿಟಿ ಇಸ್ ನಥಿಂಗ್ ಬಟ್ ರೇಷಿಯೋ ಆಫ್ M/H. ದಿಸ್ ಅ ರಿಲೇಷನ್ ಬಿಟ್ವೀನ್ ದ ಸಸೆಪ್ಟಿಬಿಲಿಟಿ ಆ್ಯಂಡ್ ದ ಪರ್ಮಿಯಬಿಲಿಟಿ. ಅದಾದಮೇಲೆ ನೆಕ್ಸ್ಟು ಮ್ಯಾಗ್ನೆಟ್ ತೊಗೊಂಡ್ರೆ ಯಾವತ್ತಾಗಲಿ ಔಟ್ಸೈಡ್ ನಾರ್ತಿಂದ ಸೌತ್ಗೆ ಹೋಗುತ್ತೆ, ಒಳಗಡೆ ಸೌತಿಂದ ನಾರ್ತ್ ಬರುತ್ತೆ. ಇದನ್ನು MCQ ಕನ್ವರ್ಟ್ ಮಾಡ್ತಾರೆ. ಅದಾದಮೇಲೆ ಡಯಾಮ್ಯಾಗ್ನೆಟ್ಸ್ ಅಂದರೆ ಸ್ಟ್ರಾಂಗ್ಲಿ ರಿಪಲ್ಸ್, ಪ್ಯಾರಾ ಅಂದರೆ ವೀಕ್ಲಿ ಅಟ್ರಾಕ್ಟ್ಸ್, ಫೆರೋ ಅಂದರೆ ಸ್ಟ್ರಾಂಗ್ಲಿ ಅಟ್ರಾಕ್ಟ್ಸ್. ಇಷ್ಟು ನೆನ್ಪಿಟ್ಕೊಳ್ಳಿ. ಯು ಕ್ಯಾನ್ ಡೂ ಮೋಸ್ಟ್ ಆಫ್ ದ ಕ್ವಶನ್ ಫ್ರಮ್ ದಿಸ್ ಚಾಪ್ಟರ್. ನೆಕ್ಸ್ಟ್ ಬಿಲೋ ದ ಟೂ ಸ್ಟೇಟ್ಮೆಂಟ್ಸ್ ಯೂಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೀವು ಆನ್ಸರ್ ಮಾಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್, ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಒನ್ ಪಾಯಿಂಟ್ ಅಟ್ ಎ ಪಾಯಿಂಟ್ ಇಸ್ ಯುನಿಕ್. ಎಸ್, ಕರೆಕ್ಟ್. ಯಾಕೆ ಇಂಟರ್ಸೆಕ್ಟ್ ಆಗೋಲ್ಲ ಅಂದರೆ ಆ ಡೈರೆಕ್ಷನ್ ಇಸ್ ವೆರಿ ಯುನಿಕ್ ಇರುತ್ತೆ. ಸ್ಟೇಟ್ಮೆಂಟ್ 1 is correct and statement 2 is a correct explanation for this. Both statement 1 and 2 are correct and 2 is a correct explanation for that. That's the answer. Next. So SI unit of magnetic field. SI unit of magnetic field ಏನಾಗುತ್ತೆ? Magnetic field ಬಂದು Tesla. Basically unit is Tesla. Let's go for next question. Tesla is my favorite scientist. Very nice. Okay, ತುಂಬ ಅವ್ರದ್ದು ಹಿಸ್ಟ್ರಿನೇ ಇದೆ. Substance which are strongly attracted by magnets. Strongly attracted is ferromagnets. Weakly attracted paramagnets. Strongly repelled diamagnets. Aita? Direction of magnetic dipole moment. Direction of magnetic dipole moment is from always from north to south, south to north, east to west antu alla basically. East to west antu alla. It is, I think it is north to south. North to south. Let's go for next question now. Next. Afterwards, the susceptibility of a positive and large for susceptibility ಒಂದು ಯಾವುದಕ್ಕೆ ಜಾಸ್ತಿ ಇರುತ್ತೆ, ಸಸೆಪ್ಟಿಬಿಲಿಟಿ ಅಂದರೆ ಎಷ್ಟು ಈಸಿಯಾಗಿ ಅಲೋ ಮಾಡುತ್ತೆ. ಸೊ ಇಟ್ಸ್ ಲಾರ್ಜ್ ಫಾರ್ ಆಲ್ವೇಸ್
ferromagnets. It's always for ferromagnet ತುಂಬ ಲಾರ್ಜ್ ಇರುತ್ತೆ. ನೆಕ್ಸ್ಟು identify wrong statement in the following options about the magnetic field lines. They form closed loop. Tangent drawn at magnetic field lines at any point gives the direction of magnetic field at that point. Correct. They can intersect. No, they can't intersect each other. Next, what is the net magnetic flux through any closed surface? That's always zero. That is Gauss law in magnetism. Next, a bar magnet is equivalent to always a solenoid. Circular coil. Solenoid carrying current. Circular, it's better solenoid, sorry. Solenoid carrying current. Next, it's nothing but a bar magnet equivalent to solenoid. Substance which is strongly attracted by magnets. That is ferromagnets. Aita? Next, afterwards, next note, this is again electromagnetic induction. We come to now. Again, ella MCQs na converge madidini in just single this notes. Let's understand quickly one by one. First, electromagnetic induction yavag barutte when there is a flux. Whenever there is a magnetic flux, when there is a varying magnetic flux linked with a conductor, then you will get a EMF. Then varying magnetic field. Aita, changing flux will produce EMF. This question kelidare. Magnetic flux ಅನ್ನೋದು BA ಕಾಸ್ಟ್ ಇದು ಡಾಟ್ ಪ್ರಾಡಕ್ಟು ಸ್ಕೇಲಾರ್ ಕ್ವಾಂಟಿಟಿ. ಕ್ವಶನ್ ಕೇಳಿದ್ದಾರೆ ಎಕ್ಸಾಮ್, MCQs ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಯಾವಾಗ ಥೀಟಾ 0 ಇದ್ರೆ ಮ್ಯಾಕ್ಸಿಮಮ್ ಇರುತ್ತೆ. ಯೂನಿಟ್ ಇದನ್ನು ಸಖತ್ ತುಂಬ ಸತಿ ಕೇಳಿದ್ವಿ, ಸಖತ್ so many times they ask this. Unit of magnetic flux is Weber or Tesla meter square. This is magnetic field T and this is M square anta. Okay. Next, Lenz law ಅನ್ನೋದು ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇದನ್ನ ತುಂಬ ಸತಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಮತ್ತು ಮ್ಯೂಚುವಲ್ ಇಂಡಕ್ಷನ್, ಸೆಲ್ಫ್ ಇಂಡಕ್ಷನ್ ಅಂತ ಕೇಳ್ತಾರೆ. ಇದು ಎರಡು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಸಾಕು. ದೇ ವೋಂಟ್ ಆಸ್ಕ್, ದೇ ಯೂಶಲಿ ಆಸ್ಕ್ ಲೈಕ್ ಆನ್ ವಾಟ್ ಫ್ಯಾಕ್ಟರ್ಸ್ ಇಟ್ ಡಿಪೆಂಡ್ಸ್ ಆನ್. ಸೊ ಮ್ಯೂಚುವಲ್ ಇಂಡಕ್ಷನ್, ಸೆಲ್ಫ್ ಇಂಡಕ್ಷನ್ಸ್ ಎರಡು ನಾನು ಇದನ್ನು ಒನ್ ಶಾರ್ಟಲ್ಲಿ ಮುಗಿಸಿದ್ದೀನಿ. ಜಸ್ಟ್ ಒಂದ್ಸರಿ ನೋಡಿ ಸಾಕು. ಐ ಥಿಂಕ್ 40 minutes ಅನ್ಸುತ್ತೆ. ಸೊ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ, ನಂಬರ್ ಆಫ್ ಡಿಪೆಂಡ್ ಆಗುತ್ತೆ. ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಮೆಟೀರಿಯಲ್ ಮೀಡಿಯಮ್. ಅರ್ಥ ಆಯ್ತಾ? ಇಟ್ ಆಲ್ ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆನ್. ಸೆಲ್ಫ್ ಇಂಡಕ್ಷನ್ ಅನ್ನೋದು ಇಟ್ಸ್ ಲೈಕ್ ಇನರ್ಷಿಯಾ, ಇಟ್ಸ್ ಲೈಕ್ ಎಲೆಕ್ಟ್ರಿಕಲ್ ಇನರ್ಷಿಯಾ, ನಾಟ್ ದಿಸ್ ಒನ್. ಸೊ ಹೇಗೆ ನಮ್ಮ ಮೆಕ್ಯಾನಿಕ್ಸಲ್ಲಿ ಇನರ್ಷಿಯಾ ಇದೆಯೋ ಆ್ಯಕ್ಟ್ ಮಾಡ್ತೋ ಅದೇ ರೀತಿ ಇಲ್ಲೂ ಇದೂ. SI ಯೂನಿಟ್ ಅನ್ನೋದು ಇದು SI ಯೂನಿಟ್ ಇಸ್ ಹೆನ್ರಿ ಆರ್ ವೆಬರ್ ಪರ್ ಆಂಪಿಯರ್. ಇದು SI ಯೂನಿಟ್ ಆಫ್ ಇಂಡಕ್ಟೆನ್ಸ್. ಅದಾದಮೇಲೆ ಡೈರೆಕ್ಟ್ ನೋಡಿ, ಇದು ನೆನ್ಪಿಟ್ಕೊಳ್ಳಿ. ಯಾವತ್ತೇ ಆಗಲಿ ಇಫ್ ಯು ವಾಂಟ್ ಟು ಫೈಂಡ್ ಯಾವುದೋ ಒಂದು, ಈಗ ಇಫ್ ಯು ಫಾರ್ ಎಕ್ಸಾಂಪಲ್ whenever current carrying conductor is kept in a magnetic field, a current carrying conductor kept in a magnetic field, other force find madakalva. To find the force we use left hand Fleming's rule. To find the force we use left hand Fleming rule. That is for motor where electrical energy got converted to mechanical energy. Adu motor ge. Generator ge. So to find the generator, basically what happens, to make generator converts always from electrical energy into mechanical energy. Generator, you going to give current, sorry ನಾನು ಉಲ್ಟಾ ಹೇಳಿದೆ ಅನ್ಸಲ್ವಾ. ಜನರೇಟರ್ ಅಂದರೆ ಏನು, ನಾವು ಬೇಸಿಕಲಿ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್, ಜನರೇಟರ್ ಕರೆಂಟ್ ಪ್ರೊಡ್ಯೂಸ್ ಮಾಡಿ, ಡೈನಾಮೋ ಎಲ್ಲ. ಇದನ್ನು ಕ್ವಶನ್ MCQ ಕೇಳಿದ್ದಾರೆ. ಇದನ್ನು ರೈಟ್ ಹ್ಯಾಂಡ್ ಫ್ಲೇಮಿಂಗ್. ಟು ಫೈಂಡ್ ದ ಇಂಡ್ಯೂಸ್ಡ್ EMF ಕರೆಂಟ್, ಇಂಡ್ಯೂಸ್ಡ್ ಕರೆಂಟ್, ಅದಕ್ಕೆ ರೈಟ್ ಹ್ಯಾಂಡ್ ಫ್ಲೇಮಿಂಗ್ ರೂಲ್. To find the direction when you know current, that is left hand Fleming rule. In mechanical convert the mechanical to electrical, energy stored is half Li square. The transformer works on ಇನ್ನೊಂದು ಟ್ರಾನ್ಸ್ಫಾರ್ಮರ್ ಯಾವತ್ತೇ ಆಗಲಿ AC ಸೋರ್ಸ್ಗೆ ಮಾತ್ರ ವರ್ಕ್ ಆಗುತ್ತೆ, DC ಸೋರ್ಸ್ಗೆ ವರ್ಕ್ ಆಗೋದಿಲ್ಲ. ಏನಕ್ಕೆ? ಬಿಕಾಸ್ ವಿ ನೀಡ್ ಟು, ಫಸ್ಟ್ ಆಫ್ ಆಲ್ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಟ್ರಾನ್ಸ್ಫಾರ್ಮರ್ ಅನ್ನೋದು ಮ್ಯೂಚುವಲ್ ಇಂಡಕ್ಷನ್ ಮೇಲೆ ಕೆಲಸ ಮಾಡುತ್ತೆ. ಅರ್ಥ ಆಯ್ತಾ? ಅದು ಇದನ್ನು ಕೇಳಿದ್ದಾರೆ. ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ಮ್ಯೂಚುವಲ್ ಇಂಡಕ್ಷನ್. ಸೊ ಮ್ಯೂಚುವಲ್ ಇಂಡಕ್ಷನ್ ಅಂದರೆ ಯು ನೀಡ್ ಆಲ್ವೇಸ್ ಚೇಂಜಿಂಗ್ ಫ್ಲಕ್ಸ್. ನೆಕ್ಸ್ಟ್, ಎ ಸ್ಟ್ರೇಟ್ ಕಂಡಕ್ಟರ್ ಆಫ್ ಲೆಂತ್ L is moving with a velocity in the direction of uniform magnetic field B. The magnitude of induced EMF, ನೋಡಿ ಯಾವತ್ತೇ ನೆನ್ಪಿಟ್ಕೊಳ್ಳಿ. if you see ಯಾವತ್ತೇ ನೆನ್ಪಿಟ್ಕೊಳ್ಳಿ, if this is the magnetic field, ನೋಡಿ ಈಗ what is the meaning of this? This is inverts. ಇದು ಇನ್ವರ್ಟ್ಸ್ ಅಲ್ವಾ? ಸೊ ಅಂದರೆ ಏನು, ನಾವು ಯಾವತ್ತಾಗಲಿ ಕಂಡಕ್ಟರ್ನ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಮಾಡಬೇಕು. ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆದರೆ ಮಾತ್ರ EMF ಇಂಡ್ಯೂಸ್ ಆಗುತ್ತೆ. ಅದು ಕಟ್ ಮಾಡಬೇಕು, ಫೀಲ್ಡ್ ಲೈನ್ಸ್ನ ಕಟ್ ಮಾಡಬೇಕು. ಅಲಾಂಗ್ ದ ಡೈರೆಕ್ಷನ್ ಮಾಡಿದ್ರೆ ಅದು ಕಟ್ ಮಾಡೋದಿಲ್ಲ. therefore the answer is 0. ಅರ್ಥ ಆಯ್ತಾ? ನೆಕ್ಸ್ಟು,
The SI unit of magnetic flux is, magnetic flux ಅನ್ನೋದು Weber. Answer is Weber for this. Next, the coefficient of mutual induction depends on, m ಅನ್ನೋದು ಏನದ ಮೇಲೆ ಡಿಪೆಂಡ್ ಆಗುತ್ತೆ. We just know it is mu naught, mu r, mu n1 pi r square into L. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. So it depends on medium, it depends on distance, of course it depends on distance, it also depends on the orientation. Like flux linkage ಆಗಬೇಕಲ್ವಾ, it depends on all of the above, it depends on all of the above. The law which gives the polarity of induced EMF, it's always Lenz law. Lenz law gives always polarity of the induced EMF. Next, Lenz law is based on law of conservation of energy. Andre energy. Next, E is equal to d phi by d. Negative sign signifies induced EMF produced only in the magnetic field decreases. Induced EMF always opposes the change in the magnetic flux. That is the definition of Lenz law. Next, the moving conductor coil produces an induced EMF. This is moving coil. Moving conductor produces an induced EMF. This is in accordance with Lenz law. Moving conductor produces an EMF. This is accordance with the Faraday's law, because whenever a moving conductor moves, the flux changes. Its direction is given by Lenz law, and that is the EMF produced due to Faraday's law. Next, self-inductance is like an electrical inertia. It's always like a electrical inertia. ಅರ್ಥ ಆಯ್ತಾ? ಹಲೋ, ಕೇಳ್ತಾ ಇದೆಯಲ್ವಾ? ನೆಕ್ಸ್ಟ್, after this, SI unit of magnetic flux. Magnetic flux ಬಂದು basically number of field lines. Weber, it's repeated, no actually. Fine. Next, inductance is Henry. Law of electromagnetic induction have been used in, law of electromagnetic induction is used in AC generator. Next, the principle behind the working of transformer is mutual induction. Principle of transformer works on mutual induction. The flux produced by primary coil get linked with the secondary coil. Idu tumba important to transformer question nim exam al barutte. Next, the principle behind the working of AC generator, it works on based on electromagnetic induction. It works on electromagnetic induction. The AC generator, because when you're rotating like this, so the AC generator alva, when current is induced, whenever there is it converts mechanical energy into electrical energy. Therefore, it is the EMF induced a straight conductor in a moving magnetic field will be maximum. EMF evatte maximum because when it cuts perpendicular to the field lines. So it is perpendicular to the field. Perpendicular to the field idre matra ಏನು ಮಾಡುತ್ತೆ. ಅರ್ಥ ಆಯ್ತಾ? Next, let's go for next question now. ಅದಾದ್ಮೇಲೆ ಇದು alternating currents. It's simple ಮಕ್ಕಳೇ, alternating currents. Alternating currents ಅಲ್ಲಿ again they ask you RMS values ಅಂದ್ರೆ ಏನು. ಯಾವತ್ತೆ √1/√2 ಇರುತ್ತೆ RMS valuesಗೆ, and V0/√2 ಇರುತ್ತೆ. ಇಂಡಕ್ಟರ್ ಇದು ತುಂಬಾ ಇಂಪಾರ್ಟೆಂಟ್. ಇಂಡಕ್ಟರ್ ಅಲ್ಲಿ voltage leads current by pi/2. Voltage is ahead of this one. XL is equal to 2πfL, X is 1/2πfc. I have done this entire chapter in 45 minutes, 45 to 50 minutes. Time is there, ದಯವಿಟ್ಟು ಫಿನಿಶ್ ಮಾಡಬೇಡಿ. You can do everything, you'll get the answer. ಆಯ್ತಾ? And current leads voltage by pi/2 in this case. Power factor ತುಂಬಾನೇ ಇಂಪಾರ್ಟೆಂಟು. Power factor is basically ಒಂದು ವೇಳೆ ನೆನ್ಪಿಟ್ಕೊಳ್ಳಿ, very simple. In case of resistor, energy is consumed, energy is dissipated. Basically resistor takes the energy. Energy is dissipated ಅಂದ್ರೆ basically ಏನಾಗುತ್ತೆ, both are same. And the energy is dissipated by the resistor, whereas inductor and capacitor energy is stored. It will store the energy. Inductor will store in form of magnetic field, and capacitor, so inductor will store in the form of magnetic field, and capacitor will store in the form of electric field. So you have to remember resistor, capacitor, inductor. Capacitor and inductor both will store the energies. Capacitor and inductor. Resistor will dissipate the energy. Capacitor ಮತ್ತೆ inductor ಎನರ್ಜಿನ ಸ್ಟೋರ್ ಮಾಡ್ತವೆ, ರೆಸಿಸ್ಟರ್ ಡಿಸಿಪೇಟ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಇಫ್ ಕಾಸ್ ಫೈ ಪವರ್ ಬಂದು P is equal to VI cos phi ಅಲ್ವಾ? ಸೊ ಒಂದು ವೇಳೆ ನಿಮಗೆ ಕಾಸ್ ಫೈ ಬಂದು 1 ಅಂತಿದ್ರೆ ಪವರ್ ಇಸ್ ಗೆಟಿಂಗ್, ವಿ ಆರ್ ಗೆಟಿಂಗ್ ದ ಪವರ್ ಇಸ್ ಗೆಟಿಂಗ್ ಯೂಸ್ಡ್. ದಟ್ ಮೀನ್ಸ್ ಇಟ್ಸ್ ಎ ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್. Cos phi is equal to 0 ಅಂತ ಹೇಳಿದ್ರೆ either it should be purely inductive or capacitive circuit, because in this case the power consumed is 0. P average is 0. ಅದನ್ನ ಆಲ್ರೆಡಿ ಹೇಳ್ಕೊಟ್ಟಿವಿ ನಿಮಗೆ. ಮತ್ತೆ
resonance ever when resonance will happen when the Z is minimum, only in that case resonance will happen, that is XC is equal to XL ಎರಡು ಈಕ್ವಲ್ ಇರಬೇಕು. ಅರ್ಥ ಆಯ್ತಾ? ಇದನ್ನು ಎಕ್ಸಾಂಪಲ್ ಕೇಳಿದ್ದಾರೆ. The average power dissipated in AC circuit is maximum when it's a purely resistive circuit. Next, purely capacitive circuits power factor is 0 because power factor ಬಂದು cos phi. The capacitive circuits ಅಲ್ಲಿ angle between voltage and current is 90 degrees, therefore the answer is 0. Right? Next, let's go for next question now. In case of an inductor, the inductor yaru munde irtare, voltage is ahead, voltage leads current by pi by 2, voltage leads the current by pi by 2, voltage lags, voltage leads the current by pi by 2. Inductor alli, capacitor alli opposite, current leads. What's the frequency in use in India? It's 50 hertz. ನಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡೋದು 50 hertz. ಯಾವುದೇ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಚೆಕ್ ಮಾಡಿ 50 hertz ಇರುತ್ತೆ. RMS ವ್ಯಾಲ್ಯೂ ಅಂದರೆ ಏನು? ಸಮಥಿಂಗ್ ಬೈ ರೂಟ್ 2, ದಟ್ಸ್ ವಿಲ್ RMS ವ್ಯಾಲ್ಯೂ. These are the peak values, these are RMS values. The answer is RMS value is divided by root RMS value of alternating current. ಆಯ್ತಾ? Next, same thing again, ಮತ್ತೆ V voltage V naught by root 2. Next, in case of alternating voltage, the capacitor ಯಾರು ಮುಂದೆ ಇರ್ತಾರೆ? current leads voltage by pi by 2. ಯಾರು ಮುಂದೆ ಇರ್ತಾರೆ? current leads voltage by 5 by 2. The amount of opposition offered, that's nothing but impedance. ನೋಡಿ, impedance it's nothing but resistance only. Impedance ಅಂದ್ರೆ resistance ಇದ್ದಂಗೆ. Basically it's impedance is by the circuit. ಅದರಲ್ಲಿ capacitive you will get XL, XC, everything will come. The phase difference between current and voltage in resistor ಅಲ್ಲಿ voltage ಮತ್ತೆ current both will be in the same phase. ಎರಡು ಸೇಮ್ ಫೇಸ್ ಇರುತ್ತೆ. ಸೊ ಡಿಫ್ರೆನ್ಸ್ ಇನ್ ದ ಫೇಸ್ ಇಸ್ ಆಲ್ವೇಸ್ 0 degrees. ನೆಕ್ಸ್ಟ್, ಅಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ದ ಇಂಪಿಡೆನ್ಸ್ ಅನ್ನೋದು ಮಿನಿಮಮ್ ಇರಬೇಕು. ನೆಕ್ಸ್ಟ್, ಫ್ರೀಕ್ವೆನ್ಸಿ ಆಫ್ ಡಿ ಸಿ ಸೋರ್ಸ್ ಯಾವುದೇ ಫ್ರೀಕ್ವೆನ್ಸಿ ಇರೋದಿಲ್ಲ. ಸೊ ಇಟ್ಸ್ ಬೇಸಿಕಲಿ 0 1 frequency. It's just parallel, right? Zero. Yeah, it's 0. It becomes almost straight line. Okay. Next, let's go next question now. Next, last one. That's the last chapter. Are you getting? Next, can you hear me, all of you? I want to see what. Hello. Video. Okay. Nodi. Okay, just we'll finish last one. We'll quickly come back. Okay. Displacement nodi. Electromagnetic most of the time the answer question iste kelodu. They always ask. Okay. Next, one ನಿಮಿಷ. Fine. Displacement current is inconsistent. Okay, ಇದು ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ. ಇದರಲ್ಲಿ ಮೋಸ್ಟ್ಲಿ ನಿಮ್ಗೆ ಕೇಳೋದು ಅಪ್ಲಿಕೇಶನ್ಸ್ ಮೇಲೆ ಕೇಳ್ತಾರೆ. ಇದೊಂದು ನೋಡ್ಕೊಂಬಿಡಿ ಸಾಕು. ನೀವು ಇಲ್ಲಿ ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು MCQs ಆಗಿ. ಅದಾದಮೇಲೆ ಫ್ರೀಕ್ವೆನ್ಸಿ, ಇನ್ನೊಂದು ಡಯಾಗ್ರಾಮ್ ಬಂದು ಲಾಸ್ಟ್ ಬೇಸ್ಡ್ ಆನ್ ದ ಫ್ರೀಕ್ವೆನ್ಸಿ, ಈ ಥರ ಇದನ್ನೊಂದು ಕೇಳ್ತಾರೆ. ಯಾವುದಕ್ಕೆ ಜಾಸ್ತಿ ಫ್ರೀಕ್ವೆನ್ಸಿ ಇದೆ, ಯಾವುದಕ್ಕೆ ಕಡಿಮೆ ವೇಲೆಂತ್ ಇದೆ, ಯಾವುದು ಎಲ್ಲಿ ಯೂಸ್ ಮಾಡ್ತೀವಿ, ಇದು ಮೋಸ್ಟ್ ಆಫ್ ದ ಕ್ವಶನ್ ಇದ್ರ ಮೇಲೆ ರಿಪೀಟ್ ಆಗುತ್ತೆ. ಆಯಿತಾ? ನೆಕ್ಸ್ಟ್, ಅದಾದಮೇಲೆ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಇದು ನೆನ್ಪಿಟ್ಕೊಳ್ಳಿ. ಸೊ ಬೇಸಿಕಲಿ ದರ್ ಇಸ್ ಸಮ್, ನಾವೇನು AC ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಯೂಸ್ ಮಾಡ್ತೀವಲ್ವಾ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ದೇರ್ ಇಸ್ ಸಮ್ ಕೈಂಡ್ ಆಫ್ ಇನ್ಕನ್ಸಿಸ್ಟೆನ್ಸಿ. ನೀವು ಕೆಪಾಸಿಟರ್ ತೊಗೊಂಡ್ರೆ ಸಮ್ ಕೈಂಡ್ ಆಫ್ ಇನ್ಕನ್ಸಿಸ್ಟೆನ್ಸಿ ಇಸ್ ದೇರ್. ಆ ಇನ್ಕನ್ಸಿಸ್ಟೆನ್ಸಿನ ಕಂಪ್ಲೀಟ್ ಮಾಡೋಕ್ಕೋಸ್ಕರ, ಸೊ ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಇಸ್ ನಾಟ್ ಕಂಪ್ಲೀಟ್. ಅದನ್ನು ಕಂಪ್ಲೀಟ್ ಮಾಡೋಕ್ಕೋಸ್ಕರ ದೇರ್ ಇಸ್ ಸಮ್ ಒನ್ ವಾಸ್ ಸಜೆಸ್ಟೆಡ್ ಹಿಯರ್, that is I is equal to IC plus ID. And there are two currents, not just one current, there are two currents are there. One is conduction current which flows in the conductor. One is displacement current which is produced due to changing in the electric field, that is flux, electric flux. E is equal to d phi, I is equal to d phi by dt. So this is a corrected form of ampere circuit where ID also is included.
Now it becomes complete. It was before we could not able to explain this. And then a capacitor experiment ಆಗ್ತಾ ಇರಲಿಲ್ಲ. Is ಸಾಕು because they ask MCQ, so I will not discuss. If possible, I will do in one shot that entire chapter. ತುಂಬ ಸ್ಮಾಲ್ ಚಾಪ್ಟರ್. ಓಕೆ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ ದಯವಿಟ್ಟು. ಎಲ್ಲೆಲ್ಲಿ ಕುಕಿಂಗ್, ಥರ್ಮಲ್, ವಿಷನ್, ಸೆಕ್ಯೂರಿಟಿ, ಓಪನ್ ಅಬ್ಸರ್ವಿಂಗ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಆಬ್ಜೆಕ್ಟ್ಸ್. ದಿಸ್ ಇಸ್ ಟು ಅಬ್ಸರ್ವ್ ಇಂಟರ್ನಲ್ ಬಾಡೀಸ್ ಆ್ಯಂಡ್ ಕ್ಯಾನ್ಸರ್ನ ಕ್ಯೂರ್ ಮಾಡೋಕ್ಕೋಸ್ಕರ ಯಾವ್ದು ಫ್ರೀಕ್ವೆನ್ಸಿ ಜಾಸ್ತಿ, ಗಾಮಾ ರೇಸ್ ತುಂಬ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ರೇಡಿಯೋ ವೇವ್ಸ್ ಕಡಿಮೆ ಇರುತ್ತೆ. ಈ ರೀತಿ ನೆನ್ಪಿಟ್ಕೊಳ್ಳಿ, ರೇಡಿಯೋ ವೇವ್ಸ್ ಕಡಿಮೆ ಫ್ರೀಕ್ವೆನ್ಸಿ, ಹೈಯರ್ ವೇವ್ ಲೆಂತ್. ಓಕೆ, ನೆಕ್ಸ್ಟ್ ಅದಾದಮೇಲೆ ವಿಚ್ ಆರ್ ದ ಫಾಲೋಯಿಂಗ್ ಎಮ್ ವೇವ್ಸ್ ಯೂಸ್ಡ್ ಇನ್ ಟೆಲಿಕಮ್ಯುನಿಕೇಶನ್. ರೇಡಿಯೋ ವೇವ್ಸ್ ಆರ್ ಯೂಸ್ ಫಾರ್ ಟೆಲಿಕಮ್ಯುನಿಕೇಶನ್. ಅಷ್ಟೇ ಮಕ್ಕಳೇ, ನೀವೇ ಮಾಡೋಕ್ಕಿಲ್ಲ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಲೋಯೆಸ್ಟ್ ಫ್ರೀಕ್ವೆನ್ಸಿ ತುಂಬ ಕಡಿಮೆ ಇರೋದು ಬೇಸಿಕಲ್ ರೇಡಿಯೋ ವೇವ್ಸ್ಗೆ. ಫ್ರೀಕ್ವೆನ್ಸಿ ಜಾಸ್ತಿ ಇರೋದು ಗಾಮಾ ರೇಸು. ಬಿಕಾಸ್ ನೋಡಿ ಫ್ರೀಕ್ವೆನ್ಸಿ ನೋಡಿ ಇಲ್ಲಿ ಬರುತ್ತೆ, ಇಲ್ಲಿ ಫ್ರೀಕ್ವೆನ್ಸಿ ತುಂಬ ಕಡಿಮೆ. ನೋಡಿ ಈ ಕಡೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ಆ ಕಡೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ದಿಸ್ ಇಸ್ ಫ್ರೀಕ್ವೆನ್ಸಿ ಡಿಕ್ರೀಸಿಂಗ್, ಇನ್ಕ್ರೀಸಿಂಗ್ ವೇವ್ ಲೆಂತ್, ಇನ್ಕ್ರೀಸಿಂಗ್ ಎನರ್ಜಿ. ಈ ಕಡೆ ಫ್ರೀಕ್ವೆನ್ಸಿ ಜಾಸ್ತಿ, ಎನರ್ಜಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ವಿಚ್ ಆಸ್ ದ ಮಿನಿಮಮ್ ವೇವ್ ಲೆಂತ್ ಕಡಿಮೆ ಇರೋದು ಕೂಡ ರೇಡಿಯೋ ವೇವ್ಸ್. ಆ್ಯಕ್ಚುಲಿ ಈ ಕಡೆ ಜಾಸ್ತಿ ಯಾವುದು ವೇವ್ ಲೆಂತ್ ಜಾಸ್ತಿ ಗಾಮಾ ರೇಸ್. ಐಮ್ ಸಾರಿ, ಗಾಮಾ. ಈ ಕಡೆ ನೋಡಿ ಇದು ವೇವ್ ಲೆಂತ್, ನೋಡಿ ವೇವ್ ತುಂಬ ಕಡಿಮೆ ಅಲ್ಲಿ. ಈ ಕಡೆ ಲುಕ್ ಅಟ್ ದ ವೇವ್ ಲೆಂತ್ ದೇರ್, ಗಾಮಾ ರೇಸ್ ವೆರಿ ವೆರಿ ಸ್ಮಾಲ್. ನೆಕ್ಸ್ಟು ವಿಚ್ ಆರ್ ಫಾಲೋಯಿಂಗ್ ಆಸ್ ಮಿನಿಮಮ್ ಎನರ್ಜಿ ತುಂಬ ಕಡಿಮೆ ಇರೋದು ಈ ಕಡೆ ಇರೋದು. ಕಂಪ್ಲೀಟ್ ರೇಡಿಯೋ ವೇವ್ಸ್ ತುಂಬ ಎನರ್ಜಿ ಕಡಿಮೆ ಇರುತ್ತೆ, ಗಾಮಾಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಬಂದು ಎಪ್ಸಿಲಾನ್ ಇಂಟು d∅dt. ದಿಸ್ ಇಸ್ ಅ ಫಾರ್ಮುಲಾ. ಅದಾದಮೇಲೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ಡ್ಯೂ ಟು ಚೇಂಜ್ ಇನ್ ಟೈಮ್ ವೇರಿಯಿಂಗ್ ಎಲೆಕ್ಟ್ರಿಕ್ ಫ್ಲಕ್ಸ್. ಅದಾದಮೇಲೆ ಇದು ತುಂಬ ಇಂಪಾರ್ಟೆಂಟು. ಸೊ ಸಿ ಕ್ಯಾನ್ ಬಿ ಪ್ರೂವ್ಡ್ as 1/μ times of epsilon into 1/μ times of epsilon into μ0. Electromagnetic used to sterilize a surgical equipment. Surgical equipment I think they use ultraviolet radiation. ಅದು ಇಲ್ಲಿದೆ ನೋಡಿ, ಇಲ್ಲಿ ಜಸ್ಟ್ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಒಂದ್ಸತಿ ನೋಡ್ಕೊಂಬಿಡಿ ಅಷ್ಟೇ. ಅದು ಯಾವ ಕ್ವಶನ್ ಬೇಕಾದರೂ ಕೇಳ್ಬೋದು. ಸರ್ಜಿಕಲ್, ಅಲ್ಟ್ರಾವೈಲೆಟ್, ಡಿಸ್ಇನ್ಫೆಕ್ಟಿಂಗ್ ವಾಟರ್, ಫೋರ್ಸ್ಡ್ ಬ್ಯಾಂಕ್ ನೋಟ್, ಡಿಸ್ಇನ್ಫೆಕ್ಟಿಂಗ್ ಸಮಥಿಂಗ್, ಸರ್ಜಿಕಲ್. ಓಕೆ, ಇದೆಲ್ಲ ಥಿಯರಿ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟು the electromagnetic is used to kill the germs, UV rays. The natural sources of UV sun. That's it makle. So hello, can you hear me? Hi all. 2 mark 3 numericals, 2 mark 3 mark numericals ಮಾಡಿದೀನಿ ನ್ಯೂಕ್ಲಿಯರ್ದು. 2 mark ಮಾಡಿಲ್ಲ, ಕರೆಕ್ಟ್ 2 marks ಮಾಡಿಲ್ಲ. ಐ ವಿಲ್ ಜಸ್ಟ್ ಚೆಕ್ ದಟ್ 2 marks ನೋಡಿ ಚೆಕ್ ಮಾಡ್ತೀನಿ, ಆಯ್ತಾ? ಓಕೆ ದಟ್ಸ್ ಇಟ್ ಮಕ್ಕಳೇ. ಸೊ ಈ ನಾನು ಎಷ್ಟು ಮಾಡಿದ್ರೆ ಇದ್ರಲ್ಲಿ ಆಲ್ಮೋಸ್ಟ್ 9 ನ್ಯೂಮರಿಕಲ್ಸ್ ಬರುತ್ತೆ. 9 ನ್ಯೂಮರಿಕಲ್ಸ್ ಅಂದರೆ ಪಾರ್ಟ್ 1 ಮಾತ್ರ. ಪಾರ್ಟ್ 2 ತುಂಬ ಈಸಿ ಇದೆ. ಐ ವಿಲ್ ಕ್ವಿಕ್ಲಿ ಟೇಕ್ ದಟ್ ಆಲ್ಸೋ. ಇದನ್ನು ಪ್ರಿಪೇರ್ ತುಂಬ ಟೈಮ್ ಹಿಡಿತು ಬಿಕಾಸ್ ಎಸ್ಟರ್ಡೇ ನೈಟ್ ಮ್ಯಾಮ್ ಹುಷಾರಿರಲಿಲ್ಲ, ಸೊ ವಿ ಹ್ಯಾವ್ ಟು ಗೋ ಔಟ್. ಸೊ ಅದರಿಂದ ತುಂಬ ಲೇಟಾಗಿ ಬಂದೆ. ಐ ಪ್ರಿಪೇರ್ ದ ಲೆಕ್ಚರ್ಸ್ ವೆರಿ ಲೇಟ್. ಸೊ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ 1 ಶಾಟ್ ಮುಗಿದಿದೆ. ನಾನು ಈಗ ಹೇಳ್ತಾ ಇದ್ದೀನಿ, ಇಫ್ ಯು ಫಿನಿಶ್ ಆಲ್ 1 ಶಾಟ್ ಲೆಕ್ಚರ್ಸ್, ನೀವು 1 ಶಾಟ್ ಲೆಕ್ಚರ್ಸ್ ಮುಗಿಸ್ಬಿಟ್ರೆ ಆಟೋಮೆಟಿಕ್ಲಿ ಎಲ್ಲ MCQs ಕರೆಕ್ಟ್ ನೀವು ಮಾಡ್ತೀರಾ. ಬಿಕಾಸ್ ಸೇಮ್ ಕ್ವಶನ್ಸ್ ಆರ್ ಆಸ್ಕಿಂಗ್, ಆಯಿತಾ? ಐ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಎಲ್ಲ ಅರ್ಥ ಆಯ್ತಾ ಎಲ್ಲಾನು? Girl are ultimate visitors in my restaurant. Correct. Very nice. Rekha ji. Oh, ma'am. I know student or parents in the gamma. Yeah, correct. UV rays, visible rays, infrared. Yeah, correct. Good. Idu. Okay. So that's it makale. So anything else is there? Now next some more videos I will do it now. MCQs part 1 mugdide and part 2 bega mugisbidoಣ ಎಲ್ಲಾನು, and that will be sufficient. Okay, and bye everyone, take care and see you in the next lectures. All the ಚೆನ್ನಾಗಿ ಮಾಡಿ.